ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ. ದಯವಿಟ್ಟು ಮಾಧ್ಯಮ ಮಿತ್ರರು ಸಹಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಸುದ್ದಿಗೋಷ್ಠಿಗೆ ಬಂದಿರುವಂತಹ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿರೂಪಕಿ ಶಮೀರಾ ಬೆಳುವಾಯಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬಹಳ ವಿರಳದಲ್ಲಿ ವಿರಳ ಸಂಗತಿ ನಮ್ಮ ಸಿನಿಮಾದಲ್ಲಾಗಿದೆ. ಏನು ಅಂತ ಹೇಳಿದ್ರೆ, ಇಲ್ಲಿಯವರೆಗೆ ಪ್ರಮೋಷನ್ ಆಕ್ಟಿವಿಟೀಸಲ್ಲಿ ಕಾಣಿಸ್ಕೊಂಡಿರೋದು ನಮ್ಮ ನಿರ್ಮಾಪಕರು ಮಾತ್ರ. ಸಾಮಾನ್ಯವಾಗಿ ಸಿನಿಮಾಗಳ ಪ್ರಮೋಷನ್ ಅಂದರೆ ನಿರ್ಮಾಪಕರು ದೂರ ಇದ್ಬಿಡ್ತಾರೆ, ಕಲಾವಿದರು ಟೆಕ್ನಿಷಿಯನ್ಸ್ ಅನ್ನು ಮುಂದೆ ಕಳಿಸ್ಬಿಡ್ತಾರೆ. ಆದರೆ ನಮ್ಮಲ್ಲಿ ನಿರ್ಮಾಪಕರು ಪ್ರತಿ ಮಾಧ್ಯಮ ಸಂಸ್ಥೆಗಳಿಗೂ ಕೂಡ ಸಂದರ್ಶನವನ್ನು ನೀಡಿದ್ದಾರೆ. ಆದರೆ ಇವತ್ತು ಅವರ ಜೊತೆಗೆ ಅವರ ಜೊತೆಯಾಗಿ ನಿಂತಹ ಇಡೀ ತಂಡವನ್ನು ನಮ್ಮ ಮಾಧ್ಯಮ ಮಿತ್ರರ ಮುಂದೆ ತರುವಂತಹ ಒಂದು ಸುಂದರವಾದಂತಹ ಪ್ರಯತ್ನ ಇದು. ಕಲಾವಿದರು, ಅದೇ ರೀತಿಯಾಗಿ ಎಲ್ಲ ತಂತ್ರಜ್ಞರು ಇವತ್ತು ಅವರ ಜರ್ನಿಯ ಬಗ್ಗೆ ನಿಮ್ಮ ಮುಂದೆ ಮಾತನಾಡ್ತಾರೆ. ಒಂದು ಕಡೆಯಲ್ಲಿ ಮ್ಯಾಂಗೋ ಸೀಸನ್ ಓಡ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಮ್ಯಾಂಗೋ ಪಚ್ಚ ಸೀಸನ್ ಕೂಡ ನಿನ್ನೆಯಿಂದ ಶುರುವಾಗಿದೆ. ನಿನ್ನೆ ಥಿಯೇಟರ್ಗೆ ಲಗ್ಗೆಟ್ಟಂತಹ ನಮ್ಮ ಮ್ಯಾಂಗೋ ಪಚ್ಚ ಎಲ್ಲ ಕಡೆ ಜನರ ಪ್ರೀತಿಯನ್ನು ಪಡಿತಾ ಇದ್ದಾರೆ. ಹಾಗಾಗಿ ನೇರವಾಗಿ ಚಿತ್ರತಂಡದ ಪರಿಚಯ ಮಾಡೋದ್ರ ಜೊತೆಗೆ ಸಿನಿಮಾ ಟೀಮೇ ನಿಮ್ಮ ಜೊತೆ ಮಾತನಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ, ಅದ್ರ ಜೊತೆಗೆ ಇನ್ನೊಂದು ವಿಶೇಷ, ಸಾಮಾನ್ಯವಾಗಿ ನಾಯಕ ನಟ ಮೊದಲಿಗೆ ಮಾಧ್ಯಮ ಮಿತ್ರರ ಜೊತೆ ಮಾತಾಡಿ ಆಮೇಲೆ ಥಿಯೇಟರ್ ವಿಸಿಟ್, ಆಮೇಲೆ ಜನರು ವಿಸಿಟ್ ಮಾಡ್ತಾರೆ. ಆದರೆ ನಮ್ಮ ಪಚ್ಚ ಕರ್ನಾಟಕದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜನರ ಹತ್ರ ಹೋಗಿ ಜನರ ಮನಸ್ಸನ್ನು ಮತ್ತಷ್ಟು ಗೆದ್ದಿದ್ದಾರೆ. ಕಂಗ್ರ್ಯಾಚುಲೇಷನ್ ಸಂಚಿತ್ ಅವರೇ. ಇದೀಗ ನಮ್ಮ ಮ್ಯಾಂಗೋ ಪಚ್ಚದ ಕಲಾವಿದರನ್ನು ಮೊದಲಿಗೆ ನಿಮಗೆ ಪರಿಚಯ ಮಾಡುವಂತಹ ಸಮಯ. ಮೊದಲನೇದಾಗಿ ನಮ್ಮೊಂದಿಗಿದ್ದಾರೆ ನಮ್ಮ ಪ್ರೀತಿಯ ಪದ್ಮಮ್ಮ. ಬಹಳಷ್ಟು ಅಮೇಜಿಂಗ್ ಸಿನಿಮಾಗಳ ಮೂಲಕ ನಮ್ಮನ್ನು ರಂಜಿಸ್ಕೊಂಡು ಬರ್ತಾ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಹರಿಣಿ ಮ್ಯಾಮ್ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಲಿ ವೆಲ್ಕಮ್ ಮ್ಯಾಮ್. ಚೆಂಡು ಹೂಗಳ ಮಧ್ಯೆನೇ ಬಂದಿರೋರ್ತಾರೆ ಡ್ರೆಸ್ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮೇಯರ್ ಇಲ್ಲ ಅಂದರೆ ನಮಗೊಂದು ಎನರ್ಜಿ ಇಲ್ಲ. ಅವರನ್ನು ನೋಡಿ ಎಷ್ಟು ಸಿಟ್ಟು ಬಂದಿದೆ ಅಂದರೆ, ಇನ್ನೊಂದು ಎಲೆಕ್ಷನ್ ನಿಂತರೆ ಸಿಟ್ಟಲ್ಲಾದರೂ ನಾನು ನಿಮ್ಗೆ ಓಟ್ ಹಾಕ್ತೀನಿ ಸರ್. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಮೇಯರ್ ಮಹೇಂದ್ರಣ್ಣ, ನಮ್ಮ ಪ್ರೀತಿಯ ಪ್ರಶಾಂತ್ ಹಿರೇಮಠ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಹಾರ್ಲಿ ವೆಲ್ಕಮ್ ಸರ್. ಅದೇ ರೀತಿಯಾಗಿ ಪಚ್ಚನಿಗೆ ಶಕ್ತಿಯಾಗಿ ನಿಂತಿದ್ದು ನಮ್ಮ ಶ್ಯಾಮ. ಅಮೇಜಿಂಗ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ವೆರಿ ವೆರಿ ಟ್ಯಾಲೆಂಟೆಡ್ ಜೈ ಆನ್ ಸ್ಟೇಜ್ ಪ್ಲೀಸ್. ಫಸ್ಟ್ ಆಫ್ ಆಲ್ 3 ಜನರಿಗೂ ಕಂಗ್ರ್ಯಾಚುಲೇಷನ್ಸ್. ನಮ್ಮ ಮ್ಯಾಂಗೋ ಪಚ್ಚ ಒಂದು ಒಳ್ಳೆ ಟೇಕ್ ಆಫ್ ಅನ್ನು ಪಡೆದಿದೆ. ತುಂಬ ಜನ ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. ಸೊ ವಿಲ್ ಸ್ಟಾರ್ಟ್ ವಿತ್ ಮೇಯರ್ ಸರ್. ನೀವು ಮಾತಾಡಿಲ್ಲ ಅಂದರೆ ನಮ್ಮ ನಾಗಪ್ಪ ಬಂದರೆ ಕಷ್ಟ ಎಲೆಕ್ಷನ್ ಓಟ್ ಕೇಳೋದಕ್ಕೆ. ಎಸ್, ವಿಲ್ ಸ್ಟಾರ್ಟ್ ವಿತ್ ಯು ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನೀವು ಮೇಯರ್ ಪಾತ್ರವನ್ನು ಅಮೇಝಿಂಗ್ ಆಗಿ ಜೀವಿಸಿದ್ದೀರಾ. ಮತ್ತೆ ಬನ್ನಿ, ಮುಂದೆ ಬನ್ನಿ ಸರ್. ಇಷ್ಟು ಓಕೆನಾ? ಓಕೆ, ಎಸ್ ಸರ್. ನಮಸ್ಕಾರ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಾಧ್ಯಮದ ಬಂಧುಗಳಿಗೆ ಹಾಗೂ ಪತ್ರಕರ್ತ ಮಿತ್ರರಿಗೆ ಮ್ಯಾಂಗೋ ಪಚ್ಚ ತಂಡದಿಂದ ಹೃತ್ಪೂರ್ವಕವಾದಂಥ ಸ್ವಾಗತ ಹಾಗೂ ಧನ್ಯವಾದಗಳು. ಮ್ಯಾಂಗೋ ಪಚ್ಚ ನನ್ನ ಜರ್ನಿ ಮ್ಯಾಂಗೋ ಪಚ್ಚ ಜೊತೆ ಶುರುವಾಗಿದ್ದು, ವಿವೇಕ್ ಒಂದು ದಿವಸ ಕಾಲ್ ಮಾಡಿ, ಸರ್ ಹೀಗೆ ಒಂದು ಮೇಯರ್ ಪಾತ್ರ ಇದೆ, ನೀವು ಮಾಡಬೇಕು ಸರ್. ಒಂದು ಮೇಯರ್ ಪಾತ್ರ ಇದೆ, ನೀವು ಮಾಡಬೇಕು ಸರ್ ಅಂತಂದ್ರೆ, ನಿಮಗೆ ಗೊತ್ತಿರೋ ಹಾಗೆ ಅಥವಾ ಗೊತ್ತಿಲ್ಲದಿದ್ದರೆ ಹೇಳ್ತೀನಿ, ನಾನು ರಂಗಾಯಣದ ಕಲಾವಿದ.
ಕಳೆದ ಸುಮಾರು 45 ವರ್ಷಗಳಿಂದ ರಂಗಭೂಮಿಯಲ್ಲಿರೋದು ನಾನು. ನನ್ನ ಕಿರಿಯ ಮಿತ್ರ ಆದಂಥ ವಿವೇಕ್ ಅವರು ಕಾಲ್ ಮಾಡಿದಾಗ ನನಗೆ ಏನು ಬೇಕಿದ್ದು ಅಂತ ನಕ್ಕೆ ನಾನು. ವಿವೇಕ್, ಇಲ್ಲ ಸರ್, ನಾನು ಇದನ್ನು ನಿಮ್ಮನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಪಾತ್ರನ ಸೃಷ್ಟಿ ಮಾಡಿದ್ದೀನಿ ನಾನು. ನನಗೊಂದು ಕ್ಷಣ ರೋಮಾಂಚನ ಆಯಿತು. ನಾವು ಇನ್ನೊಬ್ಬರ ಮಾತುಗಳಿಗೆ ನಮ್ಮ ಧ್ವನಿಯನ್ನು, ನಮ್ಮ ಹೃದಯ ಧ್ವನಿಯನ್ನು ಕೂಡಿಸೋದು. ನಮ್ಮ ಹೃದಯ ಧ್ವನಿಯನ್ನು ನಾವು ಮಾತಾಡೋದು ನಟರು ತುಂಬ ಕಡಿಮೆ. ಅವರು ಇದನ್ನು ಆ ರೀತಿಯಾಗಿ ಮನಸ್ಸಿಗೆ ಸೃಷ್ಟಿ ಮಾಡಿದ್ದಾರೆ, ನನ್ನನ್ನು ಚಿತ್ರಿಸ್ಕೊಂಡು ಇದನ್ನು ಮಾಡಿದ್ದಾರೆ ಅಂದಾಗ ಭಾಳ ಸಂತೋಷ ಆಯಿತು. ಆ ರೀತಿಯಾದಂಥ ಪ್ರೀತಿಯ ಕರೆಗೆ ಬಂದವನು ನಾನು. ಬಂದಮೇಲೆ ಒಂದು ನನ್ನ ಅನುಭವವನ್ನು ನನಗೆ ಹೇಳಬೇಕು. ಇಲ್ಲಿ ಈ ಸುಪ್ರಿಯ ಅಮ್ಮನಿ ಹಾಗೂ KRG ಈ ಎರಡೂ ಸಂಸ್ಥೆಗಳು ಜಂಟಿಯಾಗಿ ಶುರು ನಿರ್ಮಾಣ ಮಾಡಿದಂಥ ಈ ಮ್ಯಾಂಗೋ ಪಚ್ಚಾನ ಇಲ್ಲಿ ಬಂದಮೇಲೆ ನನಗೆ ಇಲ್ಲಿ ಸಿಕ್ಕಂಥ ಎಲ್ಲ ಜೀವಗಳ ಆತ್ಮೀಯತೆ ಇದೆಯಲ್ಲ, ಅದು ತುಂಬ ನನಗೆ ತಾಗಿತು ನನ್ನ ಮನಸ್ಸಿಗೆ. ಅದಕ್ಕಾಗಿ ಅವರಿಗೆ ಮೊದಲು ನಾನು ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಕಾರ್ತಿಕ್ ಸರ್, ಥ್ಯಾಂಕ್ ಯು ಯೋಗಿ ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನನ್ನ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದಂಥ, ನನ್ನ ಜೊತೆ ನಟಿಸಿದಂಥ ಈ ಎಲ್ಲ ಕಲಾವಿದರು ದಿನ ಕೆಲಸ ಮಾಡ್ಕೊಂತ ತುಂಬ ಅದ್ಭುತವಾಗಿರುವಂಥ ಕೆಲಸಗಳನ್ನು ಶುರು ಮಾಡಿದರು. ಅದರಲ್ಲಿ ನಾನು ಮೊದಲನೇದಾಗಿ ಹೇಳಬೇಕಾದಂಥ ಹೆಸರು ನಮ್ಮ ನಾಯಕ ನಟ ಸಂಚಿತ್ ಎಷ್ಟೊಂದು ಸರಳ, ಎಷ್ಟೊಂದು ನೀರಿನಂಥ ಮನುಷ್ಯ ಅಂತ ಅನ್ನೋದು ಅವ್ರ ಜೊತೆ ವರ್ಕ್ ಮಾಡಿದಾಗ ತಿಳಿತಾ ಹೋಯ್ತು ನನಗೆ. ಅಯ್ಯೋ, ಒಬ್ಬ ನಾಯಕ ಹೀಗಿರ್ಲಿಕ್ಕೂ ಸಾಧ್ಯನಾ? ಯಾವುದೇ ಇದನ್ನೇ ಇಲ್ಲಲ್ಲ, ಇವಾಗ ಎಷ್ಟು ನಿರಾಳ ಇದ್ದಾರಲ್ಲ ಈ ಮನುಷ್ಯ ಅಂತ. ಆಮೇಲೆ ಅದನ್ನ ಅವ್ರ ಜೊತೆ ಆ್ಯಕ್ಟ್ ಮಾಡುವಾಗ ಅವರು ಮೊದಲೇ ಸರಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಾನೆ ಇರಲಿಲ್ಲ ನನಗೆ. ಅಷ್ಟು ಅದ್ಭುತವಾಗಿ ಅವರು ಮಾಡಿದರು. ಹಿಂಗೆ ಮಾಡ್ತಾ ಹೋದ್ಮೇಲೆ ಒಬ್ಬೊಬ್ಬರಿಗೆ ಪರಿಚಯ ಆಗಿ ಭಾಳ ಜೀವಕ್ಕೆ ಹತ್ತಿರ ಆಯಿತು. ಅದಕ್ಕೆ ಇದು ಒಂಥರ ಯೋಗ ಋಣಾನುಬಂಧ. ಇದಕ್ಕೆ ನಾನು ಕೃತಜ್ಞನಾಗಿರ್ತೀನಿ. ಈಗ ಇದನ್ನೆಲ್ಲ ಮುಗಿಸ್ಕೊಂಡು ಈ ಪ್ರೊಡಕ್ಷನ್ನ ಈ ಪಯಣವನ್ನು ಮುಗಿಸಿ ಮ್ಯಾಂಗೋ ಪಚ್ಚ ಈಗ ಕರ್ನಾಟಕದ ಎಲ್ಲ ಸಹೃದಯ ಪ್ರೇಕ್ಷಕರ ಮುಂದಿದೆ. ದಯವಿಟ್ಟು ಪ್ರೇಕ್ಷಕರು ಈಗ ಈ ಮ್ಯಾಂಗೋ ಪಚ್ಚವನ್ನು ಹರಸಬೇಕು. ನಿನ್ನೆಯಿಂದ ಅವರು ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಇದೇ ರೀತಿ ಮುಂದುವರಿಸಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು, ನಮ್ಮೆಲ್ಲ ಟೆಕ್ನಿಷಿಯನ್ಸ್ ಮೇಲಿರಬೇಕು, ನಮ್ಮೆಲ್ಲ ಕಲಾವಿದರ ಮೇಲೆ ಇರಬೇಕು. ಆಮೇಲೆ ಇನ್ನೊಂದು ಮಾತನ್ನು ಹೇಳಲೇಬೇಕು. ನಾನು ಮನೆಯನ್ನು ಮಾತಾಡ್ತಾ ಹೇಳಿದೆ, ಏನಂದರೆ ಈ ಟೀಮ್ಗಿರೋ ಅಭಿರುಚಿ ಇದೆಯಲ್ಲ, ಇದು ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಕಲಾವಿದರಾಗಿರ್ಬೋದು, ಇವ್ರಿಗೆ ವಿಚಿತ್ರವಾದಂಥ ವಿಸ್ಮಯಕಾರಿಯಾದಂಥ ಒಂದು ಅಭಿರುಚಿ ಇದೆ. ಈ ಅಭಿರುಚಿ ಮುಂದೆ ಕನ್ನಡ ಚಿತ್ರರಂಗಕ್ಕೆ ತುಂಬ ಅಮೂಲ್ಯವಾದ ಚಲನಚಿತ್ರಗಳನ್ನು ಕೊಡ್ತಾ ಹೋಗುತ್ತೆ ಅನ್ನುವಂಥ ಅಪಾರವಾದ ನಂಬಿಕೆ ನನಗಿದೆ. ಅದಕ್ಕೆ ಮೊದಲನೇ ಹೆಜ್ಜೆಯಾಗಿ ಮ್ಯಾಂಗೋ ಪಚ್ಚ, ನಮ್ಮ ನಾಯಕ, ನಮ್ಮ ಕಲಾವಿದ ವರ್ಗ, ದಯವಿಟ್ಟು ನಿಮ್ಮ ಪ್ರೋತ್ಸಾಹ ನಮಗೆ ಬೇಕು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಹಿರೇಮಠ್ ಸರ್, ಥ್ಯಾಂಕ್ ಯು ಸೋ ಮಚ್. ಹತ್ರ ತುಂಬಾ ಖುಷಿ ಕೊಟ್ಟಿದೆ. ಸೊ ಏನಂದರೆ ದೆರ್ ವಾಸ್ ಒನ್ ಇನ್ಸ್ಟೆಂಟ್ ಕನೆಕ್ಷನ್. ಸಂಚಿತ್ ನನಗೆ ಕೆಲವು ವರ್ಷಗಳಿಂದ ಪರಿಚಯ ಇತ್ತು.
ಆ್ಯಂಡ್ ಜೈನ ನಾನು ಸೆಟ್ಟಲ್ಲೇ ಮೀಟ್ ಮಾಡಿದ್ದು. ಸೊ ದೆರ್ ವಾಸ್ ಒನ್ ಸ್ಪಾಂಟೇನಿಯಸ್ ಕನೆಕ್ಷನ್ ಅಂತ ಹೇಳ್ತಾರಲ್ಲ, ಐ ಕುಡ್ ಸೆನ್ಸ್ ದ್ಯಾಟ್. ಆ್ಯಂಡ್ ಐ ಬಿಲೀವ್ ಅ ಲಾಟ್ ಇನ್ ಎನರ್ಜೀಸ್. ಸೊ ಐ ಕುಡ್ ಸೆನ್ಸ್ ಅ ಲಾಟ್ ಆಫ್ ಗುಡ್ ಎನರ್ಜೀಸ್ ಇನ್ ದ ಸೆಟ್. ಆ್ಯಂಡ್ ಸಾಕಷ್ಟು ಜನ ನನ್ನ ಮಿತ್ರರು ಕೂಡ, ಒಳ್ಳೆ ಸ್ನೇಹಿತರು ಇದರಲ್ಲಿ ಭಾಗಿಯಾಗಿದ್ದಾರೆ. ಮಂಜು ಆಗಿರ್ಬೋದು, ಯೋಗಿ ಅವರು ಇಸ್ ಬೀನ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ಫ್ರಮ್ ಮೆನಿ ಇಯರ್ಸ್ ನೌ. ಆ್ಯಂಡ್ ತುಂಬಾ ಖುಷಿ ಕೊಟ್ಟಿದೆ ಈ ಪಾತ್ರ. ಆ್ಯಂಡ್ ದ ಎಂಟೈರ್ ಸೆಟ್, ದ ಪ್ರೊಡಕ್ಷನ್ ಟೀಮ್, ದ ಪ್ರೊಡ್ಯೂಸರ್ಸ್, ಸುಪ್ರಿಯಾನ್ವಿ ಪ್ರೊಡಕ್ಷನ್ ಆ್ಯಂಡ್ KRG ಸ್ಟುಡಿಯೋಸ್ ಆ್ಯಂಡ್ ಚಂದ್ರು ಸರ್, ಅಮೇಝಿಂಗ್ ಕ್ಯಾಪ್ಚರ್ಸ್. ಬಹಳ ಚೆನ್ನಾಗಿ ಎಲ್ಲರೂ ಕಾಣ್ತೀವಿ. ಐ ಥಿಂಕ್ ಪಾತ್ರಕ್ಕೆ ಕರೆಕ್ಟಾಗಿ ವೀವ್ ಲುಕ್ಡ್ ದ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ. ಆ್ಯಂಡ್ ಆಫ್ಕೋರ್ಸ್ ಚರಣ್ ರಾಜ್ ಅವ್ರ ಜೊತೆ ಕೂಡ ಸಾಕಷ್ಟು ಕಪಲ್ ಆಫ್ ಪ್ರಾಜೆಕ್ಟ್ಸ್ ವಿ ಹ್ಯಾವ್ ಡನ್. ವಿವೇಕ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕನ್ಸೀವಿಂಗ್ ದಿಸ್ ಕ್ಯಾರೆಕ್ಟರ್ ಆ್ಯಂಡ್ ಪ್ರೊಜೆಕ್ಟಿಂಗ್ ದ ವೇ ಇಟ್ ಹ್ಯಾಸ್ ಟು ಲುಕ್. ಎಲ್ಲರಿಗೂ ಧನ್ಯವಾದಗಳು. ನಮಗಾಗಿ ಇಲ್ಲಿಗೆ ಬಂದು ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ಬಹಳ ಬಹಳ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಜೈ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ನಟನೆಯ ಬಗ್ಗೆ ಕೂಡ ಬಹಳಷ್ಟು ಜನ ಮಾತನಾಡ್ತಿದ್ದಾರೆ. ಯು ಹ್ಯಾವ್ ಡನ್ ಅನ್ ಅಮೇಝಿಂಗ್ ಜಾಬ್. ಶ್ಯಾಮ, ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ನಿಮ್ಮ ಈ ಜರ್ನಿ ಬಗ್ಗೆ ದಯವಿಟ್ಟು ಮಾತನಾಡಬೇಕು. ಫಸ್ಟ್ಲಿ ಎಲ್ರಿಗೂ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಆ್ಯಂಡ್ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಯೋಗಿ ಅಣ್ಣ ಮತ್ತು ಕಾರ್ತಿಕ್ ಅಣ್ಣಯಿಂದ. ಥ್ಯಾಂಕ್ ಯು ಫಾರ್ ಥಿಂಕಿಂಗ್ ದಟ್ ನಾನು ಮಾಡ್ಬೋದು ಅಂತ. ಆ್ಯಂಡ್ ಥ್ಯಾಂಕ್ ಯು ಸುದೀಪ್ ಸರ್ ಆ್ಯಂಡ್ ಪ್ರಿಯಾ ಮ್ಯಾಮ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಆ್ಯಂಡ್ ಥ್ಯಾಂಕ್ ಯು ಚಂದ್ರು ಸರ್, ಚರಣ್ ಸರ್ ಆ್ಯಂಡ್ ಆಲ್ ದ ಟೆಕ್ನಿಷಿಯನ್ಸ್ ಫಾರ್ ನಮ್ಮನ್ನ ಎಲಿವೇಟ್ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಯೋಗಿ ಅಣ್ಣ ಹೇಳಿದ್ದು ಒಂದ್ಸಲಿ ಆಡಿಷನ್ ಮಾಡು ಅಂತ. ಸೊ ಅವಾಗ ಹೋಗಿ ಆಡಿಷನ್ ಕೊಟ್ಟಾಗ ನನಗೆ ಯಾರೂ ಪರಿಚಯ ಇರಲಿಲ್ಲ. ಮಂಜಣ್ಣ ಆಗಿರಲಿ, ಮಯೂರಣ್ಣ ಆಗಿರಲಿ, ಸಂಚಿ ಆಗಿರಲಿ, ಯಾರೂ ಪರಿಚಯ ಇರಲಿಲ್ಲ. ನಾವು ಹೋಗ್ತಾ ನಾವೆಲ್ಲರೂ ಒಂಥರ ಫ್ಯಾಮಿಲಿ ಥರ ಆಗ್ಬಿಟ್ವಿ ಸೆಟ್ಟಲ್ಲಿ. ಸೊ ತುಂಬ ಖುಷಿ ಆಗುತ್ತೆ. ತುಂಬ ಒಳ್ಳೊಳ್ಳೆ ಜನ ಮೀಟ್ ಮಾಡಿದೆ. ಮಯೂರಣ್ಣ, ಮಂಜಣ್ಣ, ಹರಿಣಿ ಮ್ಯಾಮ್, ಸರ್, ಕಾಜಲ್. So thank you so much for giving me this opportunity and making me a part of it. And Sanchi ಬಗ್ಗೆ ಏನು ಹೇಳಿ bro, you're just one amazing person, man. You're just not my brother on screen, off screen too. So love you, all the best for everything. And ನಮ್ಮ ಸಿನಿಮಾ ರಿಲೀಸ್ ಆಗಿದೆ, ದಯವಿಟ್ಟು ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್. ಸಾರಿ, ಐ ಫಾರ್ಗಾಟ್ ಟು ಮೆನ್ಷನ್ ಅಬೌಟ್ ವಿವೇಕ್ ಸರ್. ವಿತ್ ಸ್ಟೇಜ್ ಫಿಯರ್, ಅದು ಟೆನ್ಷನಲ್ಲಿ ಏನೇನೋ ಹೇಳ್ಬಿಟ್ಟೆ ಅಷ್ಟೇ ಅರ್ಜೆಂಟಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಮ್ಮೆಲ್ಲರೂ ಚೆನ್ನಾಗಿ ತೋರಿಸಿದ್ಕೆ ಆ್ಯಂಡ್ ನಮ್ಮಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಎತ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೊ ಮಚ್. ಐ ಥಾಟ್ ನಮ್ಮ ಶ್ಯಾಮ ರಾವ ಫೀಲಲ್ಲಿದ್ದಾರೇನೋ ಅಂತ ಅಂದ್ಕೊಂಡಿದ್ದೆ. ಓಕೆ, ಇದೀಗ ನಾನು ಆಗಲೇ ಹೇಳಿದ ಹಾಗೆ ಕನ್ನಡ ಚಿತ್ರರಂಗದ ಒನ್ ಆಫ್ ದಿ ಫೈನೆಸ್ಟ್ ಸಿನಿಮಾಟೋಗ್ರಾಫರ್ ನಮ್ಮ ಶೇಖರ್ ಚಂದ್ರ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಶೇಖರ್ ಚಂದ್ರ ಸರ್. ಅದೇ ರೀತಿಯಾಗಿ ನಮ್ಮ ಸಿನಿಮಾ ಶುರುವಾದಾಗಿಂದ ಎಂಡ್ ಆಗುವವರೆಗೂ ಪ್ರತಿ ಕಟ್ ಅಷ್ಟು ಚೆನ್ನಾಗಿ ಮಾಡಿರುವಂತಹ ನಮ್ಮ ಎಡಿಟರ್ ನಮ್ಮ ಶರತ್ ವಸಿಷ್ಠ ಸರ್ ದಯವಿಟ್ಟು ಬರಬೇಕು ಅಂತ. ಇನ್ನೂ ಎಡಿಟ್ ಮಾಡ್ತಿದ್ದಾರೆ ಸರ್? ಮಲಗಿದಾರಾ? ಓಕೆ. ಅದೇ ರೀತಿಯಾಗಿ ನಮ್ಮ ಆರ್ಟ್ ಡೈರೆಕ್ಟರ್ ಆಗಿರುವಂಥ ವಿಶ್ವಾಸ್ ಕಶ್ಯಪ್ ಅವರು ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ವಿಶ್ವಾಸ್ ಸರ್ ಇಸ್ ಹಿಯರ್? ಇಲ್ಲ? ಓಕೆ. ಒಂಟಿ ಮಾಡಿಬಿಟ್ಟಿದ್ದಾರೆ ನಿಮ್ಮನ್ನು ಅಂತ ಹೇಳಿನ. ಎಸ್ ಸರ್. ಮ್ಯಾಂಗೋ ಪಚ್ಚ ಜರ್ನಿ ಬಗ್ಗೆ ದಯವಿಟ್ಟು ನೀವು ಮಾತನಾಡಬೇಕು ಪ್ಲೀಸ್. ನಿಮಗೆ ಸಂಚಿತ್ ಅವರ ಅಭಿನಯದಿಂದ ಹಿಡಿದು ನಮ್ಮ ಕಲಾವಿದರನ್ನು ಅಷ್ಟು ಅಮೇಝಿಂಗಾಗಿ ತೋರಿಸಿದ್ದೀರಾ. ಸೊ ದಯವಿಟ್ಟು ಹೇಳಿ. ಎಲ್ರಿಗೂ ನಮಸ್ಕಾರ. ಫಸ್ಟು ಕಾರ್ತಿಕ್ ಅವರಿಗೆ, ಯೋಗಿ ಅವರಿಗೆ ತುಂಬ ಥ್ಯಾಂಕ್ಸ್ ಇದಕ್ಕೆ ನಮ್ಮಲ್ಲಿ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಪ್ರಿಯಾ ಮೇಡಮ್, ತುಂಬ ಥ್ಯಾಂಕ್. ಈ ಸಿನಿಮಾಗೆ ಆ್ಯಕ್ಚುಲಾಗಿ ನಾನು ಎಂಟ್ರಿ ಬಂದಿದ್ದು ಬೈ ಆ್ಯಕ್ಸಿಡೆಂಟು. ಅದಕ್ಕೆ ನಾನು ಸುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಸಂಚಿಗೆ ಗೊತ್ತು. ಒಂದಿನ ನಾನು ಸುಮ್ಮನೆ ಸುದೀಪ್ ಸರ್ನ ಮೀಟ್ ಮಾಡೋಕ್ಕೆ ಹೋದೆ, ಬೇರೆ ಏನೋ ಡಿಸ್ಕಷನ್ ಮಾಡೋಕ್ಕೆ. ಏನು ಮಾಡ್ತಾಯಿದ್ದೀಯೋ, ಯೂಶ್ವಲಿ ನನ್ನನ್ನು ಯಾವಾಗ ಮೀಟ್ ಮಾಡಿದ್ರು ಕೇಳ್ತಾರೆ ಏನು ಮಾಡ್ತಾಯಿದ್ದೀಯ ನೀನು ಅಂತ. ಮ್ಯಾಕ್ಸ್ ಮುಗಿಸಿದ್ದೆ. ಇಲ್ಲ ಸರ್, ಯಾವ ಪ್ರಾಜೆಕ್ಟು ಒಪ್ಕೊಂಡಿಲ್ಲ, ಆರಾಮಾಗಿದ್ದೀನಿ ಅಂತಂದರೆ. ಸರಿ, ಒಂದು ಕೆಲಸ ಮಾಡು, ಕೆಳಗೆ ಹೋಗು, ಒಂದು ಕತೆ ಕೇಳು, ಸಿನಿಮಾ ಮಾಡುವಂತೆ, ಆ ಸಿನಿಮಾ ಕತೆ ಕೇಳ್ಬಿಡು ಅಂತಂದರು. ಕೆಳಗೆ ಬಂದೆ, ಸಂಚಿ ಸಿಕ್ಕಿದ್ರು. ನನಗೆ ಗೊತ್ತಿತ್ತು ಸಂಚಿ ಸಿನಿಮಾ ಮಾಡ್ತಾಯಿದ್ದಾರೆ ಅಂತ. ಸೊ ವಿವೇಕ್ ಬಂದುಬಿಟ್ಟು ಕತೆ ಹೇಳಿದರು. ಎದುರುಗಡೆ ಆಫೀಸಲ್ಲಿ ಹೋಗಿ ಕತೆ ಹೇಳಿದ್ರು. ಕತೆ ಕೇಳಿದರೆ ನಾನು ಆಲ್ರೆಡಿ ಸಾರ್ಗೆ ಹೇಳ್ಬಿಟ್ಟೆ ಬಂದಿದ್ದೆ. ಆಯ್ತು ಸರ್, ನಾನು ಮಾಡ್ತೀನಿ ಅಂತ.
ನೋಡಿದರೆ ಎಂಟೈರ್ ಸಿನಿಮಾ ಮತ್ತೆ ಎಗೈನ್ ನೈಟ್ ಎಫೆಕ್ಟೇ ಇತ್ತು. ವಾಪಸ್ ಹೋಗಿ ನಾನು ಸಾರಿಗೆ ಏನು ಹೇಳೋಕ್ಕಾಗ್ತಾ ಇರಲಿಲ್ಲ ನಾನು, ಇಲ್ಲ ಸರ್ ಏನು ಸರ್ ಇದು ಹಿಂಗಿದೆ ಅಂತ. ಯಾಕೆ ಎಗೈನ್ ಇದು ಮೈಸೂರನ್ನ ಶೂಟ್ ಮಾಡಬೇಕಿತ್ತು, ನೈಟ್ ಎಫೆಕ್ಟು ಶೂಟು ಅಂತ ಗೊತ್ತಾಯಿತು. ಆಯಿತು ಸರ್ ನಾನು ಮಾಡ್ತೀನಿ ಈ ಸಿನಿಮಾನ ಅಂತ ಅಂದ್ಬಿಟ್ಟು ಒಪ್ಕೊಂಬಂದೆ. ಬಟ್ ಅದಾದಮೇಲೆ ನನಗೆ ವಿವೇಕ್ ನನಗೆ ಒಳ್ಳೆ ಡೈರೆಕ್ಟ್ರು, ನಿಜವಾಗ್ಲೂ ತುಂಬ ಬ್ರೈಟ್ ಫ್ಯೂಚರ್ ಇದೆ ನಿಮಗೆ. ಆ್ಯಂಡ್ ಎಂಟೈರ್ ಒಳ್ಳೆ ಆರ್ಟಿಸ್ಟ್ ಟೀಮ್ ಸಿಕ್ತು. ಸಂಚಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ. ನಿನ್ನ ಫಸ್ಟ್ ಸಿನಿಮಾಗೆ ನಾನು ಕ್ಯಾಮ್ರಾಮನ್ ಆಗಿದ್ದಕ್ಕೆ ನನಗೆ ಖುಷಿ ಇದೆ. ತುಂಬ ಥ್ಯಾಂಕ್ ಯು. ಆ್ಯಂಡ್ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ನಮ್ಮ ಏನಿಬ್ಬರು ಅಮೇಝಿಂಗ್ ಕಲಾವಿದರನ್ನ ವೇದಿಕೆ ಕರೆಯುವಂತಹ ಸಮಯ. ಹಲವಾರು ವರ್ಷಗಳಿಂದ ಕ್ಯೂಟೆಸ್ಟ್ ಹೀರೋ ಆಗಿ ಕನ್ನಡದಲ್ಲಿ ನಮ್ಮೆಲ್ಲರನ್ನ ರಂಜಿಸಿದವರು ಇದೀಗ ನಾಗಪ್ಪ ಆಗಿ ಒಂದು ಬೇರೆಯದ್ದೇ ಶೇಡಲ್ಲಿ ಕಾಣಿಸ್ಕೊಂಡಿದ್ದಾರೆ. ದಯವಿಟ್ಟು ಜೋರಾದ ಚಪಾಳಿಯೊಂದಿಗೆ ಸ್ವಾಗತಿಸಿ. ವೆರಿ ವೆರಿ ಟ್ಯಾಲೆಂಟೆಡ್ ಮಯೂರ್ ಪಟೇಲ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಅವರ ಜೊತೆಯಲ್ಲಿಯೇ ಅವರ ಬಲಗೈ ಬಂಟ ಆಗಿದ್ದರು. ಯಾವಾಗ ಪಕ್ಷ ಚೇಂಜ್ ಮಾಡಿದ್ರು ನನಗೂ ಗೊತ್ತಿಲ್ಲ. ಇದೀಗ ನಮ್ಮ ಶ್ರೀಧರ ಆಗಿ ಕಾಣಿಸ್ಕೊಂಡಿರುವಂತಹ ನಮ್ಮೆಲ್ಲರ ಪ್ರೀತಿಯ ಮ್ಯಾಕ್ಸ್ ಮಂಜು ಅವರು ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ಸರ್. ಎಸ್, ಮೊದಲನೇದಾಗಿ ಮಂಜು ಅವರೇ, ಉಗ್ರವಾಗಿರುವಂಥ ಸಿನಿಮಾದಲ್ಲಿ ನೀವು ಶಾಂತವಾಗಿರೋದನ್ನು ನೋಡಿನೇ ನಾನು ಶಾಕ್ ಆಗಿಬಿಟ್ಟೆ. ಸೊ ನಿಮ್ಮ ಶ್ರೀಧರ ಪಾತ್ರದ ಬಗ್ಗೆ ಆ್ಯಂಡ್ ಇಡೀ ಟೀಮ್ ಬಗ್ಗೆ. ನಮಸ್ಕಾರ ಎಲ್ರಿಗೂ. ಸೀಸನ್ 11 ಬಿಗ್ ಬಾಸ್ ಮುಗಿಸಿ ಆಚೆ ಬಂದ 1 ವೀಕ್ ಏನೋ ಟೈಮ್ ಇತ್ತು. ಅಂದರೆ ಟೆಂಪಲ್ ರನ್ ಎಲ್ಲ ಮುಗಿಸಿದ ಕೂಡಲೇ ಕಾರ್ತಿಕ್ ಅಣ್ಣ ಫೋನ್ ಮಾಡಿತು, ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀವಿ, ಸಂಚಿತ್ ಹೀರೋ, ಆ ಸಿನಿಮಾದಲ್ಲಿ ನೀನು ಆ್ಯಕ್ಟ್ ಮಾಡಬೇಕು ಅಂತ. ಈ ಕತೆ ಕೇಳಿಲ್ಲ, ಎಂಥದ್ದು ಇಲ್ಲ. ಯಾಕಂದರೆ ಫಸ್ಟಿಂದನೂ ನನಗೆ ಸುದೀಪ್ ಸರ್ ಅವರು ಮ್ಯಾಕ್ಸ್ ಸಿನಿಮಾ ಇರ್ಬೋದು, ಅದಕ್ಕಿಂತ ಮುಂಚೆ ಅಂಬಿನಿಂಗ್ ವಯಸ್ಸಾಗಿರೋದು ಇರ್ಬೋದು, ಬಟ್ ಕೆಲವೊಂದು ಪಾತ್ರಗಳು ಕೆಲವೊಬ್ಬರು ಕರೆದಾಗ ಆ ಪಾತ್ರಗಳು ಮಾಡೋ ಅಂದಾಗ ಆ ನಂಬಿಕೆ ಅನ್ನೋದು ತುಂಬಾ ಗಟ್ಟಿಯಾಗಿರುತ್ತೆ ಕಲಾವಿದರಿಗೆ. ಅದರಲ್ಲಿ ನನಗೆ ಪ್ರೊಡಕ್ಷನ್ ವೈಸು ಪ್ರಿಯಾ ಮೇಡಮ್ ಅವರು ಮತ್ತು ಕಾರ್ತಿಕ್ ಅಣ್ಣ ಮತ್ತು ಯೋಗಿ ಅವರು KRG ಸ್ಟುಡಿಯೋಯಿಂದ ಈ ಅವಕಾಶ ಸಿಕ್ಕಿದ್ದು. ಫಸ್ಟ್ ಟೈಮ್ KRG ಸ್ಟುಡಿಯೋಯಿಂದ ನಾನು ಆ್ಯಕ್ಟ್ ಮಾಡ್ತಿರೋದು. ಯೋಗಿ ಅಣ್ಣ ನನಗೆ ಸುಮಾರು ಬಿರುಗಾಳಿ ಸಿನಿಮಾ, ಗೆಳೆಯ ಸಿನಿಮಾಯಿಂದನೂ ಪರಿಚಯ. ಅವರು ಯೋಗಿ ಅಣ್ಣ ಕೈಲಿ ಅಂದರೆ ಹರ್ಷಮಾಶು ಜೊತೆಗೆಲ್ಲ ವರ್ಕ್ ಮಾಡ್ತಿರ್ಬೇಕಾದ್ರೆ ಆ ಟೈಮಿಂದನೂ. ಬಟ್ ಈ ಪಾತ್ರ ಶ್ರೀಧರ ಅನ್ನೋ ಕ್ಯಾರೆಕ್ಟ್ರು ಪಾತ್ರ ಕೇಳ್ದಿರೋ ಒಪ್ಕೊಂಡಿದ್ದು. ಸೆಟ್ಟಿಗೆ ಹೋಗಿ ಆಮೇಲೆ ವಿವೇಕ್ ಒಂದ್ಸಲ ಕ್ಯಾರೆಕ್ಟ್ರ್ ಹೇಳಿದಾಗ ವಿವೇಕ್ ಅವ್ರದ್ದು ಬಾಡಿ ಲ್ಯಾಂಗ್ವೇಜು ಕೆಲವೊಂದು ಅವರು ಜುಬ್ಬ ಹಾಕೊಳ್ಳೋದು, ಅವರು ಯಾವಾಗೂ ಜುಬ್ಬ ಹಾಕ್ಕೊಂಡೇ ಇರ್ತಾರೆ. ಬಟ್ ಸೇಮ್ ಅದೇ ಥರ ಡಿಸೈನ್ ಎಲ್ಲ ಮಾಡಿದಾಗ ಈ ಮನುಷ್ಯ ಈ ಅಪ್ಪನ ಪಾತ್ರ ಏನಾದರೂ ನನಗೇನಾದರೂ ಬರೆದ್ಬಿಟ್ಟು ಏನಾದರೂ ನನ್ನ ಕೈಯಲ್ಲಿ ಆ್ಯಕ್ಟ್ ಮಾಡಿಸ್ತಿದ್ದಾನ ಅಂತ ಅನಿಸ್ತು. ಅದೇ ಥರನೇ ಮ್ಯಾನರಿಸಮ್ ಹಂಗೆ ಇತ್ತು, ಒಂಥರ ಅವ್ರ ಲುಕ್ಕೂ ಹಂಗೆ ಇತ್ತು. ಸೈಲೆಂಟಾಗಿರೋರು ಏನು ಯೋಚನೆ ಮಾಡ್ತಿದ್ರು ಏನು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಆ ಥರದ್ದೆಲ್ಲ. ಬಟ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಆ ಪಾತ್ರ. ಬಟ್ ಶ್ರೀಧರ ಕ್ಯಾರೆಕ್ಟ್ರ್ ಏನೇ ಇವತ್ತು ಸ್ಕ್ರೀನ್ ಮೇಲೆ ಬಂದು ಅಂಡರ್ ಪ್ಲೇ ನಾನು ಏನೇ ಆ್ಯಕ್ಟ್ ಮಾಡಿದ್ದೀನೋ ಅದಕ್ಕೆ ನೀವು ನನಗೆ ತುಂಬಿಸಿದ್ದು ಆ ಕತೆ, ನನ್ನ ಪಾತ್ರ ಬಗ್ಗೆ ಅಷ್ಟೊಂದು ಚೆನ್ನಾಗಿ ತುಂಬಿಸಿದ್ದಕ್ಕೋಸ್ಕರ ಆ ಪಾತ್ರ ಇಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಪ್ರತಿಯೊಬ್ಬರು ನಿನ್ನೆ ಸಿನಿಮಾ ನೋಡಿದವರೆಲ್ಲ ಇಷ್ಟು ದಿನದಲ್ಲಿ ನಾನು ನೋಡಿರೋಂಥ ಒಂದಷ್ಟು ಪಾತ್ರಗಳೆಲ್ಲ ಬಿಟ್ಟು ಈ ಪಾತ್ರನ ಬೇರೆ ವಿಭಿನ್ನವಾಗಿದೆ ಅಂತೇಳಿ ಮೆಚ್ಚಿಕೊಂಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ರಿಗೂ. ಹಾಗೆ ಸಂಚಿತ್, ಲವ್ ಯು ಅಷ್ಟೇ. ಯಾಕಂದರೆ ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆಯಿಂದನೂ ಪರಿಚಯ ಸಂಚಿತ್ತು. ನಾವು ರಂಗಶಂಕರದ ಹತ್ರ ಬರ್ತಿರೋನು ನಾಟಕ ನೋಡೋಕ್ಕೆ, ಆವಾಗಿಂದನೂ ಪರಿಚಯ. ಬಟ್ ಅವನು ಫಸ್ಟ್ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿರೋದು ಖುಷಿನೇ ಕೊಡುತ್ತೆ. ಆದರೆ ಸುದೀಪ್ ಅಣ್ಣನ ಜೊತೆಗೆ ಮ್ಯಾಕ್ಸ್ ಮಾಡಿದ್ದೆ, ಆರ್ಭಟ ಇತ್ತು. ಬಟ್ ಅವ್ರ ಅಳಿಯನ ಜೊತೆ ಸಿನಿಮಾ ಮಾಡ್ಬಿಟ್ಟು ಇಲ್ಲಿ ತಣ್ಣಗಾಗ್ಬಿಟ್ಟಿದ್ದೀನಿ ಅವನ ಮುಂದೆ ಅಂದರೆ ಅಂಡರ್ ಪ್ಲೇ ಆಗಿ. ಬಟ್ ಚಂದ್ರು ಸರ್ ಆ್ಯಂಡ್ ಚರಣ್ ಸರ್, ನಿಮಗೆ ಬಿಗ್ ಫ್ಯಾನ್ ಸರ್. ನಾನು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟಿಂದನೂ ಬಿಗ್ ಫ್ಯಾನ್ ಸರ್. ಬಟ್ ಈಗ ಮ್ಯಾಂಗೋ ಪಚ್ಚದಲ್ಲಂತೂ ನಿಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಅದ್ಭುತ ಸರ್, ಸೂಪರ್ ಸರ್. ನೀವೇ ಈ ಸಿನಿಮಾದಲ್ಲಿ ನೀವು ಒನ್ ಆಫ್ ದ ಹೀರೋ ಸರ್. ಚಂದ್ರು ಅಣ್ಣ, ಲವ್ ಯು. ನಿಮ್ಮ ಜೊತೆ ಮ್ಯಾಕ್ಸ್ ಎಲ್ಲ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು, ಸೂಪರ್. ಹಾಗೆ ಜೈ, ಇಲ್ಲಿ ಕೆಲವೊಬ್ಬರಿಗೆ ಹೊಸ್ದಾಗಿ ಸಿನಿಮಾಗೆ ಅಂತ ಬರ್ತಾರೆ, ಅಂದರೆ ಒಂದಷ್ಟು ಬ್ಯಾಕ್ಗ್ರೌಂಡ್ ಇರಲ್ಲ, ಬಟ್ ಅವ್ರ ಕಲೆ ನಂಬ್ಕೊಂಡು ಆ ಥರದ್ದೆಲ್ಲ ಬರ್ತಾರೆ. ಬಟ್ ಎಷ್ಟೇ ಬ್ಯಾಕ್ಗ್ರೌಂಡ್ ಇದ್ರೂ ಜೈ ಬಂದ್ಬಿಟ್ಟು ಮುರಳಿ ಸರ್ ಇದ್ದಾರಲ್ಲ, ಶ್ರೀಮುರಳಿ ಅವ್ರ ಅಕ್ಕನ ಮಗ. ಬಟ್ ಅವನಿಗೆ ಅವೆಲ್ಲ ತಲೆಯಲ್ಲೇ ಇರಲಿಲ್ಲ, ನಾನು ಈ ಥರ ಫ್ಯಾಮಿಲಿಯಿಂದ ಬಂದಿದ್ದೀನಿ ಅನ್ನೋದು ಏನೂ ತಲೆಯಲ್ಲಿ ಇರಲಿಲ್ಲ. ಅವ್ನ ಬ್ಯಾಗ್ ಅವನೇ ತೊಗೊಳ್ಳೋನು. ಅಂದರೆ ನಾವೆಲ್ಲ ಥಿಯೇಟ್ರಲ್ಲಿ ನಾವೇ ಮಾಡ್ತಿದ್ದಿದ್ದು, ನಮ್ಮ ಕಾಸ್ಟ್ಯೂಮು ನಮ್ಮದು ಏನೋ ಪ್ರಾಪರ್ಟಿ ಇರ್ಬೋದು, ನಾವೇ ನೋಡ್ಕೋತಿದ್ದಿದ್ದು. ಆ ಥರದ್ದು ಹಿಂಗೆ ಇರು, ಹೀಗೆ ಆ್ಯಕ್ಟ್ ಮಾಡ್ತಾ ಹೋಗು. ಬಟ್ ಫ್ಯೂಚರಲ್ಲಿ ನಿಮಗೆ ಒಳ್ಳೆಯದಾಗಲಿ. ಸೂಪರಾಗಿ ಆ್ಯಕ್ಟ್ ಮಾಡಿದ್ಯಾ ಸಂಚಿ. ನಿನಗೂ ಅಷ್ಟೇ, ಲವ್ ಯು ಅಷ್ಟೇ. ಇನ್ನೇನು ಕಾಜಲ್ ಮೇಡಮ್ ಚೆನ್ನಾಗಿದೆ ಬಿಡಿ. ಅವ್ರು ನೆನ್ನೆಯಿಂದ ಟೆನ್ಷನಲ್ಲೇ ಅವರೇ,
ನಾನು ಹೆಂಗೆ ಮಾಡಿದ್ದೀನಿ ಆ್ಯಕ್ಟಿಂಗು ಚೆನ್ನಾಗಿದೆಯಾ ಎಷ್ಟು ಏನು ಅಂತ. ಬಟ್ ತುಂಬ ಚೆನ್ನಾಗಿದ್ದೀರಾ ಬಿಡಿ, ತುಂಬ ಚೆನ್ನಾಗಿ ಕಾಣಿಸ್ತೀರಾ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಗುಡ್. ವಿವೇಕ್ ಸರ್, ಥ್ಯಾಂಕ್ ಯು ಒನ್ಸ್ ಅಗೇನ್, ಲವ್ ಯು. ಆಮೇಲೆ ನಾನು ಮದುವೆ ಆದಮೇಲೆ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಿರೋದು ಅಲ್ವಾ, ಜೋರಾಗಿ ಚಪ್ಪಾಳೆ ಹೊಡಿಬೋದಲ್ವಾ? ಥ್ಯಾಂಕ್ ಯು. ಅಂದರೆ ಖುಷಿನೇ ಅಲ್ವಾ. ನನ್ನ ಹೆಂಡತಿ ಹತ್ರ ಹೇಳ್ತಿದ್ದೆ ನಿನ್ನೆ, ಅಂದರೆ ಮಾತಾಡ್ತಿದ್ವಿ, ನಾನು ಮದುವೆ ಆದಮೇಲೆ ಇದು ಫಸ್ಟ್ ಸಿನಿಮಾ ರಿಲೀಸ್ ಆಗಿರೋದು, ಪಕ್ಕ ಹಿಟ್ ಆಗುತ್ತೆ ಸಿನಿಮಾ ಅಂತ. ಯಾಕಂದರೆ ನಿನ್ನೆ ಬಂದಿದ್ದ ರಿಸಲ್ಟ್ ಪ್ರಕಾರ 100% ಒಂದು ನಂಬಿಕೆ ಇದೆ. ಯಾಕಂದರೆ ಒಂದು ಕೆಲಸ ಮಾಡಿ ಇಡೀ ತಂಡ ಕೆಲಸ ಮಾಡಿ ಆ ಥರ ಔಟ್ಪುಟ್ ಬಂದಾದಮೇಲೆ ಆ ರಿಸಲ್ಟ್ ಅಂತೂ ಪಕ್ಕ. ನನಗೆ ಖುಷಿ ಇದೆ. ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಬಹಳ ದಿನಗಳ ವರ್ಷಗಳ ನಂತರ ನಿಮ್ಮ ಮುಂದೆ ನಿಂತು ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಸಿನಿಮಾ ಬಗ್ಗೆ ಫಸ್ಟ್ ಫೋನ್ ಬಂದಿದ್ದೆ ನಮ್ಮ ಡೈರೆಕ್ಟ್ರು ವಿವೇಕ್ ಅವರಿಂದ. ಸರ್, ಒಂದು ಕತೆ ಇದೆ, ನಿಮ್ಮ ಹತ್ರ ಮಾತಾಡಬೇಕು ಅಂತ. ನಾನೇನೋ ಒಂದು ಲೈನ್ ಕತೆ ಹೇಳ್ತಾರೆ ಅಂತ ಅಂದ್ಕೊಂಡೆ, ಬಟ್ ಬರೀ ಒಂದು 6 ಅವರ್ ಕೂತ್ಕೊಂಡು ಮಾತಾಡಿದ್ವಿ ಅಷ್ಟೇ ಕಾಫಿ ಶಾಪಲ್ಲಿ. ಕಾಫಿ ಶಾಪವರೆಲ್ಲ ಯಾವಾಗ ಎದ್ದು ಹೋಗ್ತಾರೋ ಅನ್ನೋ ಥರ ನೋಡ್ತಾಯಿದ್ರು ನಮ್ಮನ್ನು. ಬಟ್ ಅಷ್ಟು ಇನ್ ಡೀಟೇಲಾಗಿ ಇ ವಾಸ್ ಸೋ ಪ್ರಿಪೇರ್ಡ್. ಸೊ ಐ ಆಮ್ ರಿಯಲಿ ಲಕ್ಕಿ ಟು ಬಿ ಇನ್ ಯುವರ್ ಟೀಮ್. ಅದರ ನಂತರ ನಾನು ಹೇಳಬೇಕು ಅಂತಿರೋದು, ನನ್ನ ಒಂದು 20-25 ವರ್ಷದ ಸ್ನೇಹಿತರು ಮಿಸ್ಟರ್ ಯೋಗಿ ಅವರು. ಸೊ ಅವರ ಪ್ರೊಡಕ್ಷನಲ್ಲಿ ಈ ಸಿನಿಮಾ ನಡೀತಾ ಇದೆ ಅಂತ ಆಮೇಲೆ ಗೊತ್ತಾಗಿದ್ದು ನನಗೆ. ಥ್ಯಾಂಕ್ ಯು ಯೋಗಿ ಆ್ಯಂಡ್ ಕಾರ್ತಿಕ್ ಆ್ಯಂಡ್ ಬಾಬಿ. ಆಮೇಲೆ ಗೊತ್ತಾಗಿದ್ದು ನನಗೆ ಈ ಕ್ಯಾರೆಕ್ಟ್ರಿಗೆ ಸಜೆಸ್ಟ್ ಮಾಡಿದ್ದೆ ಕ್ಯಾಪ್ಟನ್ ಅವರು ಅಂತ. ಸೊ ಎನಿವೇಸ್, ಸ್ಪೆಷಲ್ ಥ್ಯಾಂಕ್ಸ್ ಟು ಹಿಮ್ ಆ್ಯಸ್ ವೆಲ್. ಅದಾದಮೇಲೆ ನಮ್ಮ ಜರ್ನಿ ಕತೆ ಕೇಳಾಯಿತು, ಸಿನಿಮಾ ಪ್ರಾರಂಭ ಆಯಿತು. ಬಟ್ ನನಗೊಂದು ಭಾಳ ಬೇಜಾರಾಗಿದೆ ಅಂದರೆ, ನಾಗಪ್ಪ ಅಂತ ಹೆಸರಿಟ್ಬಿಟ್ರು. ಏನಿದು ನಾಗಪ್ಪ, ಫಸ್ಟ್ ಟೈಮ್ ಏನೋ ವಿಚಿತ್ರವಾಗಿದೆಯಲ್ಲ ಹೆಸರು ಅಂತ. ಬಟ್ ಆ ಕ್ಯಾರೆಕ್ಟ್ರಿಗೆ ತಕ್ಕ ಹೆಸರದು ಇನ್ಫ್ಯಾಕ್ಟ್. ಸೊ ನಾಗಪ್ಪನ ಒಂದು ಒಳ್ಳೆ ಪಾತ್ರನ ನನಗೆ ಕೊಟ್ಟಿದ್ದೀರ. ಸಿನಿಮಾ ನೋಡಿರೋರಿಗೆ ಈ ಪಾತ್ರದ ಒಂದು ಇಂಪಾರ್ಟೆನ್ಸ್ ಏನು ಅಂತ ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಈ ಜರ್ನಿ ಸ್ಟಾರ್ಟ್ ಆಯಿತು. ಜರ್ನಿ ಸ್ಟಾರ್ಟ್ ಆದಮೇಲೆ ಅದಕ್ಕಿಂತ ಮುಂಚೆ ಸುಮ್ಮನೆ ಒಂದು ಫ್ಲ್ಯಾಶ್ ಬ್ಯಾಕಿಗೆ ಹೋದರೆ, ಒಂದು 5 years 6 years ಬ್ಯಾಕ್ ಸಂಚಿ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಅಂತೇಳಿ ಹಿ ವಾಂಟೆಡ್ ಟು ಲರ್ನ್ ಸಮಥಿಂಗ್. US ಹೋದರು. ಆವಾಗ ನೋಡಿದ್ದು ಲಾಸ್ಟು. ಅದಾದಮೇಲೆ ನೋಡಿದ್ದು ಮ್ಯಾಂಗೋ ಪಚ್ಚನಾಗಿ. ಒಬ್ಬ ಮ್ಯಾಂಗೋ ಪಚ್ಚಂಗೆ ತಕ್ಕಂಥ ಒಂದು ಕ್ಯಾರೆಕ್ಟ್ರು. ಹೊರಗಡೆ ಹೆಂಗಿದಾರೋ, ಸಿನಿಮಾ ಕ್ಯಾಮ್ರಾ ಮುಂದೆ ಬಂದಾಗ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಈಸ್ ಅನ್ ಅಮೇಝಿಂಗ್ ಆ್ಯಕ್ಟರ್. ನಾನು ನಿಜವಾಗ್ಲೂ ಇಂಥ ಒಳ್ಳೆ ಪರ್ಫಾರ್ಮೆನ್ಸ್ ನಿಮ್ಮ ಕಡೆಯಿಂದ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇವರು ಅಮೇಝಿಂಗ್ ಆ್ಯಕ್ಟರ್. ಆ್ಯಂಡ್ ಈ ಸಿನಿಮಾದಲ್ಲಿ ನನ್ನ ತಮ್ಮನಾಗಿದ್ದಾರೆ, ನಿಜ ಜೀವನದಲ್ಲೂ ಒಬ್ಬ ತಮ್ಮನಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದರ ಜೊತೆಗೆ ಜೈ, ಇವನ್ ಯು ಆರ್ ಅಮೇಝಿಂಗ್ ಟ್ಯಾಲೆಂಟೆಡ್ ಯು ಆರ್. ಅದ್ರ ಜೊತೆಗೆ ಹಾಗೆ ಬಂದರೆ ನಂದು ಕಾಜಲ್ ಅವ್ರದ್ದು 2ನೇ ಸಿನಿಮಾ. 1ನೇ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಸೀನ್ಸ್ ಮಾಡಿದ್ವಿ ಪೆಪ್ಪೆಯಲ್ಲಿ. ಎಷ್ಟು ಸೀನ್ ಮಾಡಿದ್ವಿ ಅಂದರೆ, ಅವರು ನಾನು ನೋಡಿಲ್ಲ, ಅವರು ನನ್ನನ್ನು ನೋಡಿಲ್ಲ, ಚಾನ್ಸೇ ಇಲ್ಲ. ಬರೀ ಪ್ರೆಸ್ ಮೀಟಲ್ಲಿ ಒಂದು ಸರಿ ಸಿಕ್ಕಿತ್ತು ಅಷ್ಟೇ. ಅಟ್ಲೀಸ್ಟ್ ಇದರಲ್ಲಿ ಒಂದಷ್ಟು ಸೀನ್ಸ್ ಜೊತೆಗೆ ಮಾಡಿದ್ದೀವಿ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಬರೋದು ನಾನು ಮತ್ತು ನಮ್ಮ ಕ್ಯಾಮ್ರಾಮನ್ ಸರ್ ಶೇಖರ್ ಚಂದ್ರು ಸರು. ಓಕೆ ಸರ್ ಓಕೆ ಅನ್ನೋ ನಮ್ಮ ಪ್ರೊಡಕ್ಷನಲ್ಲಿ ಸರ್ ಆವಾಗ ಐ ಥಿಂಕ್ ಫಸ್ಟ್ ಸಿನಿಮಾನೋ ಸೆಕೆಂಡ್ ಸಿನಿಮಾನೋ ಇರಬೇಕಲ್ಲ ಸರ್, 3ನೇದಾ? ಓಕೆ, 3ನೇ ಸಿನಿಮಾ. ಅದರಲ್ಲಿ ನನ್ನ ಒಂದು ಸಾಂಗಿಗೆ ಅವರು ಕ್ಯಾಮ್ರಾಮನ್ ಆಗಿದ್ದರು. ಅದರ ನಂತರ ಪೆಪ್ಪೆಯಲ್ಲಿ ನಾವು ಜೊತೆಗೆ ಮಾಡಿದ್ವಿ. ಸೊ ಒಂದು ಫುಲ್ ಫ್ಲೆಜ್ಡ್ ಯಂಗ್ ಎನರ್ಜೆಟಿಕ್ ಆಗಿರುವಂಥ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಒಂದು ಹೈಲಿ ಸಿಕ್ಕಾಪಟ್ಟೆ ದೊಡ್ಡ ಸಿನಿಮಾಗಳು ಮಾಡಿ ಒಂದಷ್ಟು ವಿಷಯಗಳನ್ನೆಲ್ಲ ತಿಳ್ಕೊಂಡು ಮಾಡಿರುವಂಥ ಒಂದು ಕ್ಯಾಮ್ರಾಮ್ಯಾನು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಫ್ಯಾಮಿಲಿ ಒಂದು ಮ್ಯೂಸಿಷಿಯನ್ ಫ್ಯಾಮಿಲಿ. ಇತ್ತೀಚೆಗೆ ನಿಜವಾಗ್ಲೂ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು ಚರಣ್ ಸರ್. ಯು ಆರ್ ಬ್ಯೂಟಿಫುಲ್ ಮ್ಯೂಸಿಷಿಯನ್ ಅಂತ ಹೇಳಬೇಕು. ಈ ಸಿನಿಮಾದಲ್ಲಿ ಒಂದು ದೊಡ್ಡ ಸ್ಟ್ರೆಂತೆ ನಮ್ಮ ಮ್ಯೂಸಿಕ್. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನು ಎಲ್ಲ ನಮ್ಮ ಪ್ರಶಾಂತ್ ಸರು, ಅಡ್ನಿ ಮೇಡಮ್, ಎಲ್ಲರಿಗೂ, ಎಲ್ಲ ಕಲಾವಿದರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ, ಬೀಯಿಂಗ್ ಅ ಪಾರ್ಟ್ ಆಫ್ ಮ್ಯಾಂಗೋ ಪಚ್ಚ. ಅದರಲ್ಲಿ ಒಂದು 20 ವರ್ಷದ ಹಳೆ ಸ್ನೇಹಿತರು ಮಿಸ್ಟರ್ ಮಂಜು ಅವರು,
ಆರ್ಟ್ ಡಿಪಾರ್ಟ್ಮೆಂಟಿಂದ ಹಿಡಿದು ಯಾವ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿಲ್ಲ ಅಂತ ಕೇಳಿ ಇವಾಗ ಒಂದು ಒಳ್ಳೆ ಕಲಾವಿದರಾಗಿದ್ದಾರೆ. ಥ್ಯಾಂಕ್ ಯು ಟು ಬಿ ಅ ಪಾರ್ಟ್ ಆಫ್ ಮ್ಯಾಂಗೋ ಪಚ್ಚ. ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಈ ಸಿನಿಮಾನ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕಡೆಯಿಂದ ಪುಷ್ ಮಾಡಿ. ಯಾಕಂದರೆ ಒಂದು ಒಳ್ಳೆಯ ಪ್ರಯತ್ನ ನಾವೆಲ್ಲರೂ ಸೇರ್ ಮಾಡಿದ್ದೀವಿ. ಒಳ್ಳೊಳ್ಳೆ ಕಲಾವಿದರುಗಳು ಇದರಿಂದ ಹೊರಗೆ ಬರ್ತಾ ಇದ್ದಾರೆ. ಸೊ ತಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ನಮ್ಮ ಮ್ಯಾಂಗೋ ಪಚ್ಚ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಪ್ರಶಾಂತ್ ಸರ್, ಅಂದರೆ ರಂಗಭೂಮಿ ಕಲಾವಿದರಾಗಿ ಈ ಸಿನಿಮಾದಲ್ಲಿ ಈ ಪಚ್ಚನ ಗ್ಯಾಂಗ್ ಇದೆಯಲ್ಲ, ಸುಮಾರು ಜನ ಪಚ್ಚಂದು ಹುಡುಗರೆಲ್ಲರೂ ರಂಗಭೂಮಿ ಕಲಾವಿದರು, ಮೈಸೂರು ರಂಗಭೂಮಿ ಕಲಾವಿದರು. ಅವ್ರಗಳ ಜೊತೆಗೂ ಅಂದರೆ ಪ್ರಶಾಂತ್ ಸರ್ ಹತ್ರನೂ ಭಾಳಷ್ಟು ಸೆಟ್ಟಲ್ಲಿ ಅವ್ರ ಪೇಷನ್ಸ್ ಇರ್ಬೋದು, ಅವರು ಕಾನ್ಸಂಟ್ರೇಷನ್ ಮಾಡೋದು ಅವೆಲ್ಲವೂ ಸುಮಾರಷ್ಟು ಕಲ್ತಿದ್ದೀನಿ ಸರ್. ಥ್ಯಾಂಕ್ ಯು. ಹಾಗೆ ಅರುಣಿ ಮೇಡಮ್, ಸುಮಾರು ಸಿನಿಮಾ ಆಯಿತು ನಿಮ್ಮ ಜೊತೆ. ಸೀನೆಲ್ಲ ಥ್ಯಾಂಕ್ ಯು ಸೋ ಮಚ್. ಪ್ರೀತಿಯ ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ವಿ. ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಮಯೂರ್ ಪಟೇಲ್ ಸರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಕ್ಸ್ ಮಂಜು ಸರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇದೀಗ ನಮ್ಮ ಹಾರ್ಟ್ಲಿ ವೆಲ್ಕಮ್ ಸರ್ ಮತ್ತೊಮ್ಮೆ ಪ್ರೀತಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಸರ್. ನಮಸ್ತೆ ಸರ್. ಮ್ಯಾಮ್ ನಮಸ್ತೆ. ಕಾರ್ತಿಕ್ ಹಾಗೂ ಯೋಗಿ ಅವರೇ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನಾನು ಮೈಸೂರವನು. ಮೊದಲಿಂದನೂ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ಎಲ್ಲಿಂದ ಶುರು ಮಾಡೋದು, ಹೇಗೆ ಶುರು ಮಾಡೋದು ಅನ್ನೋ ದಾರಿ ಸರಿಯಾಗಿ ಗೊತ್ತಿರಲಿಲ್ಲ. ಹಾಗಾಗಿ ಕಲ್ತಿದ್ದೇನೆ ಸಿನಿಮಾ ನೋಡಿ. ಯಾರ ಜೊತೆಗೂ ತುಂಬ ಜಾಸ್ತಿ ವರ್ಷಗಳು, ಅಂದರೆ ಒಂದೇ ಡೈರೆಕ್ಟರ್ ಜೊತೆ 8-10 ವರ್ಷ ಕೆಲಸ ಮಾಡಿರೋದು ಆ ಥರ ಎಲ್ಲ. ಸಿನಿಮಾ ಮಾಡ್ತಾ ನೋಡ್ತಾ ಕಲ್ತಿದ್ದು. ಇಂಟರ್ವ್ಯೂಗಳನ್ನು ನೋಡಿ ಕಲ್ತಿದ್ದೀನಿ. ಸರ್ದು ಒಂದು ಇಂಟರ್ವ್ಯೂ ಬಂದಿತ್ತು ತುಂಬ ಹಿಂದೆ, ಅದು ರನ್ ಸಿನಿಮಾ ಅವರು ಮಾಡಿದರು RGV ಅವ್ರ ಜೊತೆ. ಅದರಲ್ಲಿ ಒಂದು ಸೀನ್ ಇತ್ತು, ಅದನ್ನ ನಾನು ಅವ್ರಿಗೆ ಕೂಡ ಹೇಳಿದ್ದೀನಿ. ದ ಮೊಮೆಂಟ್ಸ್ ಬಿಫೋರ್ ಹಿ ಡೈಸ್ ಬೈ ಸೂಸೈಡ್. ಸೊ ಅದ್ರ ಬಗ್ಗೆ ಅವರು ಒಂದು ಮಾತಾಡಿದರು CNN IBNಲ್ಲಿ 100 years ಆಫ್ ಸಿನಿಮಾದಲ್ಲಿ. ಸೊ ಆ ಇಂಟರ್ವ್ಯೂ ನನಗೆ ತುಂಬ ಇಷ್ಟ ಆಗಿತ್ತು. ಅದರ ಜೊತೆಗೆ ನನಗೆ ತುಂಬ ಇಷ್ಟ ಆಗೋ ನಿರ್ದೇಶಕರ ಇಂಟರ್ವ್ಯೂಗಳನ್ನು ನೋಡಿ ನಾನು ಕಲ್ತಿದ್ದು. ಸೊ ಆ ಎಲ್ಲ ನನ್ನ ಗುರು ಸಮಾನರಾದ ಎಲ್ಲ ನಿರ್ದೇಶಕರಿಗೂ ನಾನು ಇಲ್ಲಿಂದನೇ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ಡೆಬ್ಯೂ ಸಿನಿಮಾಗೆ ಈ ಥರದ್ದು ಒಂದು ಪ್ಲ್ಯಾಟ್ಫಾರ್ಮ್ ತುಂಬ ಕಷ್ಟ. ಅಂದರೆ ಅದು ಡ್ರೀಮ್ ಕಮ್ ಟ್ರೂ ಅಲ್ಲ, ಇದು ಐ ಹ್ಯಾಡಂಟ್ ಡ್ರೆಮ್ಟ್ ಆಫ್ ದಿಸ್ ಆಲ್ಸೋ. ಇದು ನನ್ನ ಕನಸಲ್ಲೂ ಕೂಡ ಬಂದಿದೆ. ಅಂದರೆ ಕಾಣದ ಕನಸು ನಿಜ ಆಗೋದು ಅಂತ ಹೇಳ್ತಾರಲ್ಲ, ಅಂದರೆ ಕಂಡಿರೋ ಕನಸು ನಿಜ ಆಗುತ್ತೆ, ಕಾಣದೇ ಇರೋ ಕನಸು ನಿಜ ಆಗುತ್ತಲ್ಲ, ಆ ಥರದ್ದು ಒಂದು ಜಾಗದಲ್ಲಿ ನಾನು ಇದ್ದೀನಿ. ಸೊ ನಮ್ಮ ಸಿನಿಮಾ ನೋಡಿದ ಮೊದಲನೇ ಕಣ್ಣು ಶೇಖರ್ ಸರ್. ಅವರು ನಾನು ಮೈಸೂರನ್ನ ಹೇಗಿದೆಯೋ ಹಾಗೆ ತೋರಿಸ್ಬೇಕು. ಅಂದರೆ ಯಾವುದೇ ಟೂರಿಸ್ಟಿ ವರ್ಷನ್ ಮೈಸೂರು ತೋರಿಸ್ಬಾರ್ದು. ಮೈಸೂರಲ್ಲಿ ನಾವೆಲ್ಲ ಓಡಾಡ್ತಿರೋ ರೋಡು, ನಾವು ಓಡಾಡಿದ ಗಲ್ಲಿಗಳು, ಇದನ್ನು ಹೇಗಿದೆಯೋ ಹಾಗೆ ತೋರಿಸ್ಬೇಕು ಅಂತ ನಾನು ಮೊದಲನೇದಾಗಿ ಅವ್ರಿಗೆ ಹೇಳಿದ್ದು. ಆ್ಯಂಡ್ ಇದನ್ನು ತುಂಬ ಚೆನ್ನಾಗಿ ಅವ್ರು ಅರ್ಥ ಮಾಡಿಕೊಂಡು ಅದನ್ನು ಅದೇ ಥರ ಪರದೆ ಮೇಲೆ ಕಟ್ಕೊಟ್ರು. ಪ್ರೊಡಕ್ಷನ್ ಡಿಸೈನರ್ ವಿಶ್ವಾಸ್ ಕಶ್ಯಪ್ ಅವರು. ಪ್ರಾಬ್ಲಿ ತುಂಬ ಕಷ್ಟದ ಒಂದು ಪೀರಿಯಡ್ ಇದು, 2002-2003 ರಿಕ್ರಿಯೇಟ್ ಮಾಡೋದು ಸ್ಕ್ರೀನ್ ಮೇಲೆ. ಯಾಕೆಂದರೆ ವಿಜುವಲಿ ಅಂಥ ಏನೂ ಡಿಫ್ರೆನ್ಸ್ ಇಲ್ಲ. ಅಂದರೆ 70s ಆಗ್ಬೋದು, 60s ಆಗ್ಬೋದು, ಒಂದು 4-5 ಫಿಯೇಟ್ ಆ್ಯಂಡ್ ಲ್ಯಾಂಬ್ರೆಟಾ ಕಾರ್, ಬೆಲ್ ಬಾಟಮ್ ಹೇರ್ ಸ್ಟೈಲಲ್ಲಿ ಏನಾದರೂ ಮಾಡ್ಬೋದು ನೀವು. ಬಟ್ 2002-2003 ಸ್ವಲ್ಪ ಡಿಫಿಕಲ್ಟ್ ಪೀರಿಯಡ್ ರಿಕ್ರಿಯೇಟ್ ಮಾಡೋದಕ್ಕೆ. ಸೇಮ್ ಕಾರ್ಸ್, ಸೇಮ್ ಟೆಲಿವಿಷನ್, ಒಂದು ಸ್ವಲ್ಪ ಫೋನ್ಗಳ ವ್ಯತ್ಯಾಸಗಳಿದ್ದಾವೆ. ಸೊ ಹಾಗಾಗಿ ಆ ಪೀರಿಯಡ್ನ ನಮಗೆ ಕಟ್ಕೊಡೋದ್ರಲ್ಲಿ ನಮಗೆ ತುಂಬ ಮೇಜರ್ ಆಗಿ ಹೆಲ್ಪ್ ಆಗಿದ್ದು ಪ್ರೊಡಕ್ಷನ್ ಡಿಸೈನರ್ ವಿಶ್ವಾಸ್ ಕಶ್ಯಪ್ ಅವರು, ಶೇಖರ್ ಸರ್, ಹಾಗೂ ಈ ಚಿತ್ರದ ವಸ್ತ್ರ ವಿನ್ಯಾಸ ಯೋಗಿ ಜಿ ರಾಜ್ ಅವರು. 2002, 2003, 2004, 2005 ಸ್ಟೈಲ್ಗಳನ್ನು, ಆ ಫುಲ್ ಆರ್ಮ್ ಶರ್ಟ್ಸ್ ಇರ್ಬೋದು, ಅದು ಕೆಲವೊಂದಷ್ಟು ಟಿ ಶರ್ಟ್ಸ್, ಕಲರ್ಸ್, ಟೆಕ್ಸ್ಚರ್ಸ್, ಅದನ್ನೆಲ್ಲ ಮಾಡಿದ್ದೆ ಅವರು. ಕಂಪ್ಲೀಟ್ಲಿ ಅವರು ಆ ಜವಾಬ್ದಾರಿ ತಗೊಂಡು ಮಾಡಿದ್ದಾರೆ. ಜೊತೆಗೆ ಅವ್ರ ಜೊತೆಗೆ ನಾಣಿ ಸರ್ ಇದ್ದರು ಸೆಟ್ಟಲ್ಲಿ ನಮ್ಮ ಜೊತೆಗೆ, ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾ ಕಾಸ್ಟಿಂಗ್ ವಿಚಾರಕ್ಕೆ ಬಂದರೆ, ಮೊಟ್ಟ ಮೊದಲನೇದಾಗಿ ಮ್ಯಾಂಗೋ ಪಚ್ಚಗೆ ಆನ್ ಬೋರ್ಡ್, ಅಂದರೆ ನಾನು ಮಾಡಬೇಕು ಈ ಸಿನಿಮಾ ಅಂತ ಆಗಿದ್ದು ಸಂಚಿತ್ ಜೊತೆಗೆ ಮಾತಾಡಿದಾಗ. 2 years ಬ್ಯಾಕ್ ಕಾರ್ತಿಕ್ ಅವ್ರ ಬರ್ಡೇ ಇತ್ತು. ಕಾರ್ತಿಕ್ ಅವ್ರ ಬರ್ಡೇ ಮಾರನೇ ದಿವಸ ಮೀಟ್ ಮಾಡಿದ್ದು ಕಥೆ ಹೇಳೋದಕ್ಕೆ. ಕಥೆ ಹೇಳಿದ ತಕ್ಷಣವೇ ಈ ಸೈಡ್ ಓಕೆ. ನನಗೆ ಅದು ಸ್ವಲ್ಪ ಆಶ್ಚರ್ಯ ಆಗಿತ್ತು. ಏನಪ್ಪ ಅಂದರೆ 5 ವರ್ಷದಿಂದ ಕಾಯ್ದಿದ್ದೀವಿ, ಒಂದೇ ಮೀಟಿಂಗಲ್ಲಿ ಓಕೆ ಅಂದ್ಬಿಟ್ರಲ್ಲ ಇವರು ಅಂತ.
ಆ್ಯಂಡ್ ದೆನ್ ಸರ್ಗೆ ಕತೆ ಹೇಳಿದ್ವಿ, ಮೇಡಮ್ಗೆ ಕತೆ ಹೇಳಿದ್ವಿ. ಸೊ ದೇ ಆಲ್ಸೋ ಲೈಕ್. ಅದಾದ್ಮೇಲೆ ಸರ್ ಜೊತೆಗೆ ಒಂದು ತುಂಬ ಡೀಟೇಲ್ಡ್ ಒಂದು ಡಿಸ್ಕಷನ್ ಆಗಿತ್ತು. ಅವರ ಬೆಂಗಳೂರಿನಲ್ಲಿ, ಹೈದರಾಬಾದ್ ಮನೆಯಲ್ಲಿ ತುಂಬ ಡಿಸ್ಕಷನ್ ಮಾಡಿದ್ವಿ. ನಾನು ಸಂಚಿ ಕೂಡ ಹೈದರಾಬಾದ್ಗೆ ಒಂದು 2 ಸತಿ ಹೋಗಿ ಬಂದಿದ್ವಿ ಸರ್ ಜೊತೆಗೆ ಮಾತಾಡೋದಕ್ಕೆ. ಸೊ ದೆನ್ ಫೈನಲಿ ಅವರು 2024 ಅಕ್ಟೋಬರಲ್ಲಿ ಇದನ್ನ ಓಕೆ, ದಿಸ್ ಇಸ್ ದ ಫಿಲ್ಮ್ ದಟ್ ವಿ ಆರ್ ಡೂಯಿಂಗ್, ಲೆಟ್ಸ್ ಡೂ ದಿಸ್ ಫಿಲ್ಮ್ ಅಂತ ಹೇಳಿದ್ರು. ಅದಾದ್ಮೇಲೆ ಒಬ್ಬರಾದ್ಮೇಲೆ ಜಾಯ್ನ್ ಆಗ್ತಾ ಬಂದರು. ಮೊದಲಿಗೆ ಮಯೂರ್ ಪಟೇಲ್ ಸರ್ ಜಾಯ್ನ್ ಆದರು. ನೀವು ಕೇಳಿದ್ರಿ ನಾಗಪ್ಪ ಅಂತ ಯಾಕೆ ಇಟ್ಟಿದ್ದೀರಾ ಅಂತ ಹೆಸರು. ನಾಗಪ್ಪ ಅಂತ ಯಾಕೆ ಇಟ್ಟಿದ್ದು ನಾನು ತುಂಬ ಯಶವಂತ್ ಚಿತ್ತಾಲ್ರ ಫ್ಯಾನು. ಯಶವಂತ್ ಚಿತ್ತಾಲ್ರದೊಂದು ಶಿಕಾರಿ ಅಂತ ಕಾದಂಬರಿ ಇದೆ, ಅದರಲ್ಲಿ ಪ್ರೊಟ್ಯಾಗನಿಸ್ಟ್ ಹೆಸರು ನಾಗಪ್ಪ. ಸೊ ದಿಸ್ ಇಸ್ ಮೈ ಕೈಂಡ್ ಆಫ್ ಟ್ರಿಬ್ಯೂಟ್ ಟು ದ್ಯಾಟ್ ಗ್ರೇಟ್ ಮ್ಯಾನ್. ಆ್ಯಂಡ್ ಐ ಥಿಂಕ್ ನಾಗಪ್ಪ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ. ಜೊತೆಗೆ ಕಾಜಲ್ ಅವ್ರನ್ನ ನೀವು ಸಿನಿಮಾಗಳಲ್ಲಿ ನೋಡಿದ್ದೀರಾ, ಪೆಪೆ ಸಿನಿಮಾದಲ್ಲೂ ನೋಡಿದ್ದೀರಾ. ಸೊ ದ ವೇ ಶಿ ಕೇಮ್ ಆ್ಯಂಡ್ ಪರ್ಫಾರ್ಮ್ಡ್ ಆ್ಯಂಡ್ ಶಿ ಡಬ್ಡ್ ಫಾರ್ ಹರ್ ಸೆಲ್ಫ್. ತುಂಬ ಖುಷಿ ಆಯಿತು ಕಾಜಲ್ ಕೆಲಸ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಟೀಚರ್ ಪ್ರಶಾಂತ್ ಸರ್, ಅವ್ರನ್ನೆಲ್ಲ ನೋಡ್ಕೊಂಡು ನಾವು ಥಿಯೇಟ್ರಲ್ಲಿ ಬೆಳೆದಿದ್ದೀವಿ ರಂಗಾಯಣದಲ್ಲಿ. ಸರ್ ಇದು ಒಪ್ಪಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹರಿಣಿ ಮ್ಯಾಮ್, ನಾನು 2017-18 ಒಂದು ಸಿನಿಮಾ ಮಾಡಬೇಕು ಅಂತಿದ್ದಾಗ ಒಂದು ಕಾಸ್ಟಿಂಗ್ ಕಾಲ್ ಹಾಕಿದ್ದೆ. ಅದಕ್ಕೆ ಫಸ್ಟ್ ಇಮೇಲ್ ಬರ್ತಿದ್ದಿದ್ದು ಅವರೇ ನನಗೆ. ಫಸ್ಟ್ ಇಮೇಲ್ 2017ನಲ್ಲಿ. ಸೊ ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಜೈ, ಸೂಪರ್ ಪರ್ಫಾರ್ಮೆನ್ಸ್. ನನಗೆ ಆ ಇನ್ನೋಸೆನ್ಸ್ ಇದೆಯಲ್ಲ, ಅದು ತುಂಬ ಕಷ್ಟ ರಿಕ್ರಿಯೇಟ್ ಮಾಡೋದು ಇದರಲ್ಲಿ ಸ್ಕ್ರೀನ್ನಲ್ಲಿ. ಯೂಶ್ವಲಿ ಇಂಡಿವಿಜುವಲ್ ಆಗಿರೋ ಸೀನ್ಗಳಲ್ಲಿ ಅಥವಾ ಕಾಂಬಿನೇಷನ್ ಇರೋ ಸೀನ್ಗಳಲ್ಲಿ ದ ಹೋಲ್ಡ್ ಯು ಹ್ಯಾವ್, ಆ್ಯಂಡ್ ಬೇರೆ ಆ್ಯಕ್ಟರ್ಗೆ ಕೊಡೋ ಸ್ಪೇಸ್ ಇದೆಯಲ್ಲ ಜನರಸ್ ಆಗಿ, ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಯು ವಿಲ್ ಗೋ ಅ ವೆರಿ ವೆರಿ ಲಾಂಗ್ ವೇ. ಆ್ಯಂಡ್ ಮಂಜಣ್ಣ, ಥ್ಯಾಂಕ್ ಯು ಸೋ ಮಚ್ ನೀವು ಈ ಕಥೆನ ಒಪ್ಪಿ ಮಾಡಿದ್ದಕ್ಕೆ. ಆ್ಯಂಡ್ ನಿನ್ನೆಯಿಂದನೂ ನನಗೆ ಬರ್ತಾ ಇರೋ ಕರೆಗಳಲ್ಲಿ ಮುಖ್ಯವಾಗಿ ಮೆನ್ಷನ್ ಮಾಡ್ತಾ ಇರೋದು ಎಲ್ಲರೂ ಮಂಜು ಅವ್ರ ಬಗ್ಗೆ. ಯಾಕೆಂದರೆ ತುಂಬ ಸಬ್ಡ್ಯೂಡ್ ಆಗಿದೆ, ತುಂಬ ಸೆಟಲ್ಡ್ ಆಗಿ ಮಾಡಿದ್ದಾರೆ, ತುಂಬ ಜಾಸ್ತಿ ಮಾತುಗಳಿಲ್ಲದೆ ಅವರು ಕನ್ವೆ ಮಾಡಿದ್ದಾರೆ ಇದರಲ್ಲಿ. ಸೊ ಹಾಗಾಗಿ ನನಗೆ ತುಂಬ ಅಂದರೆ ನಿಮ್ಗೆ ಇದೇ ಥರದ ಇನ್ನಷ್ಟು ವಿಭಿನ್ನವಾದ ಪಾತ್ರಗಳು ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ದ ಮ್ಯಾನ್ ಆಫ್ ದ ಮೂಮೆಂಟ್ ಹಸ್ರವ್ವ ಕೊಟ್ಟಿದ್ದಾರೆ. ಆ್ಯಂಡ್ ಹಸಿರು ಕಲರ್ ಟಿ ಶರ್ಟೇ ಹಾಕೊಂಡು ಬಂದಿದ್ದಾರೆ ಇವತ್ತು. ಎಲ್ಲರೂ ಮಾತಾಡ್ಕೊಂಡು ಹಾಕೊಂಡು ಬಂದಿದ್ದಾರೆ, ನಮಗೆಲ್ಲ ಬೇರೆ ಬಟ್ಟೆ ಹೇಳಿ. ಸಂಚಿತ್ ಇಸ್ ಆಲ್ಸೋ ವೇರಿಂಗ್ ಗ್ರೀನ್, ಕಾಜಲ್ ಇಸ್ ಆಲ್ಸೋ ವೇರಿಂಗ್ ಗ್ರೀನ್. ಸೊ ಚರಣ್ ರಾಜ್ ನನಗೆ ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಹಾಗೂ ನನ್ನ ಯೋಗ್ಯತೆಗೂ ಮೀರಿ ಇರುವಂತಹ ಒಂದು ಟ್ಯಾಲೆಂಟ್. ನಾನು ಅವ್ರ ಜೊತೆಗೆ ಮಾತಾಡಿದ್ದಿರ್ಬೋದು, ಅವ್ರ ಜೊತೆಗೆ ಮ್ಯೂಸಿಕ್ ಮಾಡಬೇಕಾದ್ರೆ ನಮ್ಮ ಡಿಸ್ಕಷನ್ಸ್ ಎಲ್ಲ ತುಂಬ ಆತ್ಮೀಯವಾಗಿತ್ತು. ಬಹಳಷ್ಟು ರಾತ್ರಿಗಳು, ಬಹಳಷ್ಟು ಹಗಲುಗಳು ನಿದ್ದೆಗೆಟ್ಟು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಅವರಷ್ಟೇ ಅಲ್ಲ, ಅವರ ಟೀಮ್ ಚೆನ್ನೈನಲ್ಲಿ, ಸುಜಿತ್ ಶ್ರೀಧರ್ ಆ್ಯಂಡ್ ಹಿಸ್ ಟೀಮ್ ಇನ್ ಚೆನ್ನೈ ಆ್ಯಂಡ್ ಹಿಸ್ ಟೀಮ್ ಇನ್ ಬ್ಯಾಂಗ್ಳೂರ್, his audio engineers, everybody, they worked really, really hard to make the film sound the way it is sounding in the theaters. And at last, I want to thank the people of Karnataka, the people who are watching the film. And I request you all to lap the film up and please go and watch the film in the theaters. And ma'am, thank you so much once again. Sir, thank you so much once again. ಕಾರ್ತಿಕ್ ಅವರು ಮತ್ತು ಯೋಗಿ ಅವರು, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆ್ಯಂಡ್ ನಾನು ಇನ್ನೊಂದು ಹೆಸರು ಇಲ್ಲಿ ಹೇಳಲೇಬೇಕು, ನನ್ನ ಆತ್ಮೀಯ ಗೆಳೆಯ ಡಾಲಿ ಧನಂಜಯ. ಇದೆಲ್ಲ ಆಗೋದಕ್ಕೆ ಮುಖ್ಯವಾದ ಕೊಂಡಿ ನನ್ನ ಗೆಳೆಯ ಧನಂಜಯ. ಸೊ ಅವನಿಗೆ ತುಂಬ ದೊಡ್ಡ ಥ್ಯಾಂಕ್ಸ್. ಆ್ಯಂಡ್ ನಿಮಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಇಷ್ಟು ಧನ್ಯವಾದಗಳು ಹೇಳ್ತಾ ಇದ್ದೀವಿ ಅಂತ. ಆಲ್ರೆಡಿ ಗೊತ್ತಾಗಿರುತ್ತೆ, ಬಟ್ ಸ್ಟಿಲ್ ಸಿನಿಮಾ ನೋಡಿದ್ರೆ ನಿಮ್ಗಿನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ವಾರ್ಮ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ವಿವೇಕ್ ಸರ್. ನಿಮ್ಮಿಂದ ಮತ್ತಷ್ಟು ಅವ್ರು ತಗೊಳ್ಳಲ್ಲ ನಿಮ್ಮಿಂದ ಮತ್ತಷ್ಟು ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿಗಲಿ. ಚರಣ್ ಸರ್, ಫಸ್ಟ್ ಆಫ್ ಆಲ್ ಎಲ್ಲರೂ ಹೇಳೋ ಹಾಗೆ ನಾವೆಲ್ಲರೂ ನಿಮ್ಮ ಬಿಗ್ ಫ್ಯಾನ್ ನಿಮ್ಮ ಮ್ಯೂಸಿಕ್ಗೆ. ಇದೀಗ ಹಸ್ರಾಗಿ ಕಾಣಿಸ್ತಾವಳೆ ಹೂವು ಮುಡ್ಕೊಂಡು ಸಿನಿಮಾ ರಿಲೀಸ್ಗೂ ಮೊದಲು ನಾವು ಅನ್ಕೋತಿದ್ವು ಯಾರೋ ಬ್ಯೂಟಿಫುಲ್ ಹುಡುಗಿನ ಹೊಗಳ್ತಾ ಇದ್ದೀರಾ ನೀವು ಅಂಥೇಳಿ. ಬಟ್ ಅದನ್ನು ಬೇರೆ ಬೇರೆ ವರ್ಷನಲ್ಲಿ ಒಂದು ಸಿನಿಮಾದಲ್ಲಿ ನೀಡಿರೋ ರೀತಿಗೆ ರಿಯಲಿ ಹ್ಯಾಟ್ಸ್ ಆಫ್. ಹಸಿರು ಕಲರ್ ಬೇರೆ ಹಾಕೊಂಡ್ಬಂದಿದ್ದೀರಾ. ಈಗ ನಮ್ಮ ಮ್ಯಾಂಗೋ ಪಚ್ಚದ ಬಗ್ಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಿಮ್ಮ ಆಡಿಯನ್ಸ್ ಕಡೆಯಿಂದ ಬರ್ತಾ ಇರುವಂಥ ರೆಸ್ಪಾನ್ಸ್ ಬಗ್ಗೆ ದಯವಿಟ್ಟು ನೀವು ಮಾತನಾಡಬೇಕು. ನಮಸ್ತೆ ಸರ್. ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮದವರಿಗೆ ನಮಸ್ಕಾರ. ಫಸ್ಟ್ ಆಫ್ ಆಲ್, ಇಂಥ ಒಂದು ಒಳ್ಳೆ ಕತೆ, ಇಂಥ ಒಂದು ಅದ್ಭುತ ಕಲಾವಿದರ ಬಳಗ, ತಂತ್ರಜ್ಞರ ಬಳಗ ಇರುವ ಸಿನಿಮಾಕ್ಕೆ ನನ್ನ ಆಯ್ಕೆ ಮಾಡ್ಕೊಂಡಿರೋದಕ್ಕೆ
ಸುಪ್ರಿಯಾನ್ವಿ ಸ್ಟುಡಿಯೋಸ್, KRG ಸ್ಟುಡಿಯೋಸ್, ವಿವೇಕ್ ಅವರು, ಸಂಚಿತ್ ಅವರು, ಮುಖ್ಯವಾಗಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ಪ್ರೋಸೆಸ್ಸಲ್ಲಿ ನಂಗೆ ತುಂಬ ಕಲಿಯೋಕ್ಕೆ ಸಿಕ್ತು. ಅಂದರೆ ಇಟ್ಸ್ ಆಲ್ವೇಸ್ ನೈಸ್. ಎಲ್ಲ ಮೂವಿ ಆದ ತಕ್ಷಣ ಯು ಬಿಕಮ್ ಅ ಬೆಟರ್ ಮ್ಯೂಸಿಷಿಯನ್. ಸೊ ಐ ಥ್ಯಾಂಕ್ ಎವ್ರಿ ಒನ್ ಫಾರ್ ದಿಸ್. ನಿನ್ನೆಯಿಂದ ತುಂಬ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಮೂವಿಗೆ, ಸಂಚಿತ್ ಅವರ ಅಭಿನಯಕ್ಕೆ, ಎಲ್ಲರ ಅಭಿನಯಕ್ಕೆ, ಕಥೆಗೆ. ಸೊ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ದ ಆಡಿಯನ್ಸ್. ಹಾಗೂ ಈ ಮೂಲಕ ಎಲ್ಲ ಸಹೃದಯ ಪ್ರೇಕ್ಷಕರಿಗೆ ಏನು ಕೇಳ್ಕೊಳ್ತಾನೆ ಅಂದರೆ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸರ್. ದಯವಿಟ್ಟು ಜೋರಾದ ಚಪ್ಪಾಳಿ ಟು ಡೈರೆಕ್ಟರ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಎಲ್ಲರೂ ಬಂದಿರೋದಕ್ಕೆ. ನನ್ನ ಮುಖ ನೋಡಿ ಬೋರ್ ಆಗಿರಬೇಕು ಇಷ್ಟರಿಂದ. ಬರೀ ನಾವು 3 ಜನ ಕೂತು ಇಷ್ಟೊಂದು ಮಾತಾಡಿದ್ದೀವಿ ಆಲ್ರೆಡಿ. ಇವತ್ತು ಸಿನಿಮಾ ನಮ್ಮ ಮ್ಯಾಂಗೋ ಪಚ್ಚ ಮಾತಾಡ್ತಾ ಇದೆ. ಪ್ರತಿಯೊಬ್ಬರು ಬಾಯಲ್ಲೂ ಒಳ್ಳೆ ಪಾಸಿಟಿವ್ ರಿವ್ಯೂಸ್ ಬಂದಿದೆ. ಅದು ನಮ್ಮ ಫಸ್ಟ್ ಗೆಲುವು. ತುಂಬ ಖುಷಿ ಇದೆ, ತೃಪ್ತಿ ಇದೆ. ಪ್ರತಿಯೊಬ್ಬರಿಗೂ ನಮ್ಮ ಧನ್ಯವಾದಗಳು. ಇನ್ನು ಮುಂದೆ ಒಳ್ಳೆ ಪಿಕ್ಚರ್ಗಳನ್ನ ಈ ಥರ ಪ್ರೋತ್ಸಾಹ ಮಾಡಿ ನಿಮ್ಮೆಲ್ಲರ ಸಪೋರ್ಟ್, ಮಾಧ್ಯಮ ವರ್ಗದವರು ತುಂಬ ಸಪೋರ್ಟ್ ಮಾಡಿದ್ದೀರ ನಮಗೆ. ಇನ್ನು ಮುಂದೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ವೆರಿ ವೆರಿ ಬ್ಯೂಟಿಫುಲ್ ಟೀಮ್. ನಾನು ಯಾವಾಗಲೂ ಹೇಳ್ತಿದ್ದೆ, ಐ ಆಮ್ ಸೋ ಬ್ಲೆಸ್ಡ್. ನಂದು ಮೊದಲನೇ ಫಿಲಮಲ್ಲಿ ಎಷ್ಟು ಒಳ್ಳೆ ಒಂದು ಟೀಮ್ ಸಿಕ್ಕಿದೆ. ಎಲ್ಲರೂ ಗೆಳೆಯರು, ತುಂಬ ಅನ್ಯೋನ್ಯವಾಗಿರ್ತಾರೆ. ತುಂಬ ಒಂದು ವೆರಿ ಬ್ಯೂಟಿಫುಲ್ ವೈಬ್ ಇನ್ ದ ಟೀಮ್. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಎವ್ರಿಬಡಿ ಫಾರ್ ದ್ಯಾಟ್. ಐ ಆಮ್ ದ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಮಿಸ್ಟರ್ ಪ್ರಶಾಂತ್ ಹಿರೇಮಠ್. ತುಂಬ ಅದ್ಭುತವಾಗಿ ಮಾಡಿದ್ದೀರಾ ಸರ್. ಐ ಆಮ್ ಸೋ ಗ್ರೇಟ್ಫುಲ್ ದಟ್ ಯು ಸೆಡ್ ಯೆಸ್ ಟು ಅಸ್. ಆ್ಯಂಡ್ ಥ್ಯಾಂಕ್ ಯು ವಿವೇಕ್ ಫಾರ್ ಹ್ಯಾವಿಂಗ್ ಹಿಮ್ ಆನ್ ಅವರ್ ಟೀಮ್. ಹರಿಣಿ ಅವರು ತುಂಬ ಮುದ್ದಾಗಿ ಮಾಡಿದ್ದೀರಾ. ತುಂಬ ಸಂಚಿತ್ ಅವ್ರ ತಾಯಿ ಥರನೇ ಇದ್ದೀರಾ. ತುಂಬ ತಾಯಂದ್ರ ಮಾಡಿದ್ದಾರೆ ಸಂಚಿತಿಗೆ. ಸೊ ಮೆನಿ ಮದರ್ಸ್ ಫಾರ್ ಹಿಮ್. ಎನಿವೆ ಐ ಆಮ್ ವೆರಿ ಹ್ಯಾಪಿ. Thank you, ma'am. Thank you, Jay. Such a natural actor. Lovely. You look so sweet as his brother, and you've done a fabulous job. I wish you great success, Jay, in life. You're a lovely boy. Chandru sir, ತುಂಬ ಥ್ಯಾಂಕ್ಸ್. ನಾನೇನು ಹೇಳಲಿ ನಿಮಗೆ. ನೀವು ನಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾಕಂದರೆ ವಿ ಲುಕ್ ಅಪ್ ಟು ಯು ಸರ್. ಸುದೀಪ್ ಅವರು ನಿಮ್ಮ ದೊಡ್ಡ ಫ್ಯಾನ್. ಯಾವಾಗಲೂ ಹೇಳ್ತಾ ಇರ್ತಾರೆ ನಿಮ್ಮ ಕೆಲಸದ ಬಗ್ಗೆ. ನೀವು ಹೂ ಅಂದಿದ್ದು ತುಂಬ ಖುಷಿ ಆಯ್ತು ನನಗೆ. ಆ್ಯಂಡ್ ಅಫ್ಕೋರ್ಸ್ ನಿಮ್ಮ ಕೆಲಸ ಅಷ್ಟು ಮಾತಾಡ್ತಾ ಇದೆ. ಸಂಚಿತ್ ಅಂತೂ ಅಷ್ಟು ಕ್ಯೂಟಾಗಿ ಕಾಣ್ತಾನೆ. ಐ ಮೀನ್ ವೆರೆವರ್ ಹೀ ಸಪೋಸ್ ಟು ಲುಕ್ ಕ್ಯೂಟ್. ಬಟ್ ನೀವು ನೋಡಿದ್ದ ಅವನ್ನ ಫಸ್ಟ್ ಕ್ಯಾಮರಾದಲ್ಲಿ, ಮಾಣಿಕ್ಯದಲ್ಲಿ ನೋಡಿ ನಂಗೆ ಇವತ್ತಿಗೂ ನೆನಪಿದೆ. ನೀವು ಎಷ್ಟು ಹೇಳಿದ್ರಿ ಅವನು ತುಂಬ ಚೆನ್ನಾಗಿ ಕಾಣ್ತಾನೆ, ಚೆನ್ನಾಗಿದೆ ಅಂತ ಕ್ಯಾಮ್ರಾದಲ್ಲಿ. ಅದನ್ನು ನಾನು ತುಂಬ ನೆನೆಸ್ಕೊತೀನಿ. ಮಯೂರ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಆ ಫಿಲ್ಮ್. ಸೋ ನ್ಯಾಚುರಲ್, ಸೋ ಬ್ಯೂಟಿಫುಲ್. ನಾನು ಎಷ್ಟು ಸತಿ ಹೇಳಿದ್ದೀನಿ ಸುದೀಪ್ ಅವರಿಗೆ, ಮೈ ಗಾಡ್, ಐ ನೆವರ್ ಎಕ್ಸ್ಪೆಕ್ಟೆಡ್ ಯು ಟು ಬಿ ಸಚ್ ಅ ಲವ್ಲಿ ಆ್ಯಕ್ಟರ್. ಎಷ್ಟೋ ವರ್ಷ ಆದಮೇಲೆ ನೋಡ್ತಾ ಇದ್ದೀನಿ ನಿಮ್ಮನ್ನು ತೆರೆಯಲ್ಲಿ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಆ ಫಿಲ್ಮ್. ಮಂಜು, ನಿನ್ನೆ ತನಕ ನಾನು ನಿಮ್ಮ ಇನ್ಸ್ಪಿರೇಷನ್ ಅಂದ್ರಿ, ಇವತ್ತು ಬಂದು ವಿವೇಕ್ ಅಂದ್ರಿ. ಅಕ್ಕನಿಗೆ ಎಲ್ಲ ಗೊತ್ತಿದ್ದು ಸೈಲೆಂಟಾಗಿ ನಡೀತಾ ಇರ್ತಾರೆ ಹಿಂದೆ. ಆ ಇನ್ಸ್ಪಿರೇಷನ್ ತಗೊಂಡು ನಾನು ಶ್ರೀಧರನ್ ಪಾತ್ರ ಮಾಡಿದ್ದೀನಿ ಅಂದರು. ಹೌದೋ ಇಲ್ವೋ? ಕಾಸ್ಟ್ಯೂಮ್ ಅವ್ರದ್ದು. ಓಕೆ ಥ್ಯಾಂಕ್ ಯು ಶ್ರೀಧರನ್ ಪಾತ್ರಕ್ಕೆ ನನ್ನನ್ನು ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದಕ್ಕೆ. ಅಂದರೆ ನನಗೆಲ್ಲ ಗೊತ್ತಿದ್ದು, ನಾನು ಸೈಲೆಂಟಾಗಿ ನಡೀತಾ ಇರ್ತೀನಿ ಅಲ್ಲಿ ಇಲ್ಲಿ, ಅದು ನೋಡಿ ನಿಮ್ಮ ಥರ ಮಾಡಿದ್ದೀನಿ ಅಕ್ಕ ಅಂತ ಹೇಳಿದಲ್ವ ನಿನ್ನೆ. ಬಟ್ ಭಾಳ ಚೆನ್ನಾಗಿ ಮಾಡಿದ್ದೀರಾ. ತುಂಬ ಥ್ಯಾಂಕ್ಸ್. ಅವರು ಒಂದೇ ಮಾತು ಹೇಳಿದರು, ಅಕ್ಕ ನಿಮ್ಮ ಪ್ರೊಡಕ್ಷನ್ ಆದರೆ ನಾನು ಏನಾದರೂ ಮಾಡೋಕ್ಕೆ ರೆಡಿ, ನಾನು ಅಲ್ಲಿ ಇರಬೇಕಷ್ಟೇ ನನಗೆ ಅಂತ. ತುಂಬ ಥ್ಯಾಂಕ್ಸ್ ಮಂಜು. ಚರಣ್ ಸರ್, ಯು ಹ್ಯಾವ್ ಕ್ರಿಯೇಟೆಡ್ ಮ್ಯಾಜಿಕ್. ಯು ಆರ್ ಅ ಮ್ಯಾಜಿಷಿಯನ್, ಯು ಆರ್ ಫ್ಯಾಬ್ಯುಲಸ್. ಆ್ಯಂಡ್ ಪ್ರತಿಯೊಂದು ಫಿಲ್ಮಲ್ಲೂ ಎಷ್ಟು ಡಿಫ್ರೆಂಟಾಗಿ, ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದೀರಾ.
And such a variety of songs even in our film, from folk to rap. You've created really, like I said, it's all magical. So thank you for scoring such lovely, lovely scores, and your BGM is top notch. Of course, Vivek, thank you for bringing it all together. You've been a great, great support to the team, a good guide. And I always say that I admire your zen mode. ಯಾವಾಗಲೂ ಕಾಮಾಗಿರ್ತೀರ. ಅದು ಒಂದು ಒಳ್ಳೆ ಕ್ವಾಲಿಟಿ ಕೂಡ ನಿಮಗೆ. ಇನ್ನೂ ಬರೀತಾ ಇರಿ, ಇನ್ನೂ ಹೆಚ್ಚಿಗೆ ಫಿಲ್ಮ್ಸ್ ಮಾಡಿ. ತುಂಬ ತುಂಬ ಧನ್ಯವಾದಗಳು ಆ್ಯಂಡ್ ಆಲ್ ದ ಬೆಸ್ಟ್. ಸಂಚಿತ್ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಲ್ಲ, ಯಾಕಂದರೆ ಮಾತಾಡಾಗಿದೆ. ಇನ್ನೂ ಮಾತಾಡ್ತಾ ಇಮೋಷ್ನಲ್ ಆಗ್ತೀನಿ. ನಮ್ಮ ಮಗ ಇವತ್ತಿಗೆ ಒಂದು ಒಳ್ಳೆ ಪದಾರ್ಪಣೆ ಮಾಡಿದ್ದಾನೆ ಇನ್ ಟು ದ ಇಂಡಸ್ಟ್ರಿ. ಅದು ಹೆಚ್ಚಿಗೆ ಖುಷಿ ಕೊಡುತ್ತೆ ನನಗೆ. ಇನ್ನು ಮುಂದೆ ಸುದೀಪ್ ಅವ್ರು ಹೇಳ್ದಂಗೆ ನಮ್ಮ ಮಗ ಇನ್ನು ಮುಂದೆ ನಿಮ್ಮ ಮಗ. ಸೊ ಹಾರೈಸಿ ಅವನಿಗೆ ಸಪೋರ್ಟ್ ಮಾಡಿ, ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ಅವನಿಗೆ ಅಂತ ನಾನು ಕೇಳ್ಕೊತೀನಿ. ಐ ವಾಂಟ್ ಟು ಟೆಲ್ ಹಿಮ್ ಎಸ್ ಪಬ್ಲಿಕ್ಲಿ ಟುಡೇ ದಟ್ ಇಟ್ ವಾಸ್ ಫ್ಯಾಬ್ಯುಲಸ್. ಡಿಡ್ ನಾಟ್ ಫೀಲ್ ಲೈಕ್ ಯುವರ್ ಫಸ್ಟ್ ಫಿಲಮ್, ಸಂಜಿ. ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಯು ಮ್ಯಾಮ್, ಸೋ ಪ್ರೌಡ್ ಆಫ್ ಯು. The beauty in the movie, Namma Kajal. She has a very simple girl's role. Very easily she has slipped into it. She's done a fantastic job. Maybe next time we'll get you to dance some more. Dance Lila. She's a fabulous dancer. I've seen her reels. Thank you, Kajal. You've done great justice as Suji. A simple next door girl, and both of you complement each other very well. I won't, of course, leave the stage without saying my biggest thanks and my most sincere thanks to Sudeep. ಇವತ್ತು ಫಿಲಮ್ ಈ ರೀತಿ ಮೂಡ್ ಬಂದಿದೆ ಅಂದರೆ ಅದಕ್ಕೊಂದು ದೊಡ್ಡ ಶಕ್ತಿಯಾಗಿ ನಿಂತಿದ್ದೀರಾ. ಥ್ಯಾಂಕ್ ಯು ಫಾರ್ ಆಲ್ ದ ಗೈಡೆನ್ಸ್, ಆಲ್ ದ ಲವ್, ಆ್ಯಂಡ್ everything. You've done everything for this film. And for this sari, you got me a Supriyanvi sari. Thank you, Deepu. Thank you so much. Actually, ನಾನು ಈಗ ಅಬ್ಸರ್ವ್ ಮಾಡಿದೆ, ಇಟ್ಸ್ ಬ್ಯೂಟಿಫುಲ್, ಸೂಪರ್. So it's inspired from my Supriyanvi production logo. Wow. ನಮ್ಮ ಮನೆ ದೇವರು at the back. Wow, very nice. Maybe I should show it. Yes, ma'am. Thank you. This is the best gift. Yes. Thank you so much, ma'am. ಕರೆಕ್ಟ್ ಈವೆಂಟಿಗೆ ಕರೆಕ್ಟ್ ಸೀರೆ ಉಡ್ಕೊಂಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ರೀತಿಯಾದಂತಹ ಸಿನಿಮಾಗಳು ನಮ್ಮ ಸುಪ್ರಿಯಾನ್ವಿ ಮೂಲಕ ಮತ್ತಷ್ಟು ಬರಬೇಕು ಅನ್ನೋದು ನಮ್ಮ ಆಸೆ. ಪ್ಲೀಸ್ ಕಂಟಿನ್ಯೂ ದಿಸ್ ಜರ್ನಿ. ಥ್ಯಾಂಕ್ ಯು ಶಮೀರಾ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಕಾಜಲ್ ಅವರೇ ಬನ್ನಿ ಪ್ಲೀಸ್. ಮ್ಯಾಮ್ ಮುಂದೆ ಬನ್ನಿ ಪ್ಲೀಸ್. ಎಸ್ ಕಾಜಲ್ ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ನಿಮಗೂ ಕೂಡ ಸೂಜಿಗೂ ತುಂಬ ಪ್ರೀತಿ ಸಿಗ್ತಾ ಇದೆ. ಮಂಜು ಅವ್ರು ಹೇಳಿದ ಹಾಗೆ ಟೆನ್ಷನ್ ಸೂಜಿ. ಎಸ್, ಸೂಜಿ ಅಲ್ಲ, ಸುಜಿನ ಆಯ್ತು, ಸೂಜಿ. ಸುಜಾತ. ನಾನು ರಾವ ಫೀಲಲ್ಲಿದ್ದೆ ಅನ್ಸುತ್ತೆ ನಿನ್ನೆ ಮೂವಿ ನೋಡುವಾಗ. ಸಾರಿ. ಓಕೆ, ಈಗ ಎಲ್ರಿಗೂ ನಮಸ್ಕಾರ. ಪ್ರಿಯಾ ಮ್ಯಾಮ್ ಹ್ಯಾಸ್ ಆಲ್ವೇಸ್ ಬೀನ್ ವೆರಿ ಕೈಂಡ್ ಟು ಮೀ. ವೆರಿ ಅಂದರೆ ನಾನೊಂದು ಇನ್ಸಿಡೆಂಟ್ ಹೇಳಬೇಕು. ಫಸ್ಟ್ ಟೈಮ್ ನಾನು ಸ್ಕ್ರೀನಿಂಗ್ ನೋಡುವಾಗ, ಸೊ ಯಾರಿಗೂ ಆಬ್ವಿಯಸ್ಲಿ ನನ್ನ ಪರಿಚಯ ಇಲ್ಲ, ಬಟ್ ನನ್ನ ಸೀನ್ ಬಂದಾಗ ಮ್ಯಾಮ್ ನನ್ನ ಪಕ್ಕದಲ್ಲೇ ಕೂತಿದ್ರು. ಆ್ಯಂಡ್ ಶಿ ಸ್ಟಾರ್ಟೆಡ್ ವೋಟಿಂಗ್ ಫಾರ್ ಮಿ. I think that is the sweetest thing anyone has ever done for me. And even our settle baruagagli or whenever we meet, she has been extremely kind and extremely sweet. And your energy is really great, ma'am. Thank you so much for making me part of this film. ಹಾಗೆ ಕಾರ್ತಿಕ್ ಸರ್, ಯೋಗಿ ಸರ್, ತುಂಬ ವರ್ಷದಿಂದ ಕೆ ಆರ್ ಜಿ ಪ್ರೊಡಕ್ಷನಿಂದ ಬರೋ ಸಿನಿಮಾಸ್ ಎಲ್ಲ ನೋಡುವಾಗ ಅನಿಸ್ತಾ ಇತ್ತು, ಐ ಶುಡ್ ಆಲ್ಸೋ ಬಿ ಅ ಪಾರ್ಟ್ ಆಫ್ ಸಚ್ ಪ್ರೊಡಕ್ಷನ್ ಅಲ್ವಾ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ಅನ್ ಅಪರ್ಚುನಿಟಿ ಇನ್ ದಿಸ್ ಫಿಲ್ಮ್. ಆ್ಯಂಡ್ ಸುದೀಪ್ ಸರ್, ವೇರ್ ಡು ಐ ಇವನ್ ಬಿಗಿನ್? ಸೂಪರ್ ಸ್ಟಾರ್ ಲೈಕ್ ಯು ಟು ರೆಕಮೆಂಡ್ ಮೈ ನೇಮ್ ಟು ದ ಟೀಮ್ ಅಂದರೆ ಯು ಹ್ಯಾವ್ ನೋ ಐಡಿಯಾ ಹೌ ಬಿಗ್ ಆಫ್ ಅ ಡೀಲ್ ಇಟ್ ಇಸ್ ಫಾರ್ ಮೀ. ಅದು ಯೋಚನೆ ಕೂಡ ಬಂದಿಲ್ಲ ಈ ಥರನೂ ಆಗ್ಬೋದು ಅಂತ. ಬಟ್ ಪೆಪ್ಪೆ ನೋಡಿ ಯು ಹ್ಯಾವ್ ರೆಕಮೆಂಡೆಡ್ ಮೈ ನೇಮ್ ಟು ವಿವೇಕ ಸರ್, ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದ್ಯಾಟ್. ಹಾಗೆ ವಿವೇಕ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ಸುಜಿ. ಆ್ಯಸ್ ಐ ಟೋಲ್ಡ್, ಇಟ್ಸ್ ಒನ್ ಆಫ್ ದ ಮೋಸ್ಟ್ ಇಂಟೆನ್ಸ್, ಮೋಸ್ಟ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ಸ್, ಆ್ಯಂಡ್ ಐ ಗಾಟ್ ಟು ಲಿವ್ ಇಟ್ ಆನ್ ಸೆಟ್
ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ವಿವೇಕ ಸರ್ ಯಾವಾಗಲೂ ಅವ್ರ ಆರ್ಟಿಸ್ಟ್ ಜೊತೆ ಹೆಂಗೆ ಮಾತಾಡ್ತಾರೆ ಅಂದರೆ, he makes you feel like you're the best actor in the entire world. So it subconsciously gives you some sort of confidence, and thank you so much for that, sir. Hage Charan sir, now first day first show noduvaga I could not sit quietly on my seat because I was continuously like, the music BGM is so good, and thank you for giving me Araginiya. Thank you so much. ಚಂದ್ರು ಸರ್ ತುಂಬ ಒಳ್ಳೆ ರೀತಿಯಲ್ಲಿ ತೋರಿಸಿದ್ದೀರ ನಮ್ಮನ್ನ. ಹಾಗೆ ತುಂಬ ಕಾಮ್ ಆಗಿದ್ರಿ ಸೆಟ್ಟಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಿನಿಮಾಲಿ ಒಬ್ರಿಗಿಂತ ಒಬ್ಬರು ವಂಡರ್ಫುಲ್ ಸೆಟ್ ಆಫ್ ಆರ್ಟಿಸ್ಟ್. ಪ್ರಶಾಂತ್ ಸರ್ ನಾವು ನೆನ್ನೆ ಫ್ಯಾಮ್ಲಿ ಜೊತೆ ನೋಡೋಕ್ಕೆ ಹೋದ್ವಿ ಸಿನಿಮಾ, ಆ್ಯಂಡ್ ಫ್ರೆಂಡ್ಸ್ ಜೊತೆ. ಎಲ್ಲರೂ ಕೇಳ್ತಿದ್ರು ಅವ್ರು ಯಾರು, ಅವ್ರನ್ನ ನೋಡಿದ್ರೆ ಅಷ್ಟು ಕೋಪ ಬರುತ್ತೆ ಅಂತ. ಸೊ ಐ ಥಿಂಕ್ ಯು ಹ್ಯಾವ್ ಡನ್ ಲೈಕ್ ಸಚ್ ಗುಡ್ ಜಸ್ಟಿಸ್ ಟು ದ ರೋಲ್. ಆ್ಯಂಡ್ ಹಾಗೆ ಬಟ್ ಆಫ್ ಸ್ಕ್ರೀನ್ ಅಷ್ಟೇ ಪಾಪ ಇದ್ದೀರ ನೀವು. ಸೊ ಇಟ್ಸ್ ಸಚ್ ಅ ಕಾಂಟ್ರಾಸ್ಟ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ವರ್ಕ್ ಮಾಡಿ. ಹರಿಣಿ ಮ್ಯಾಮ್ ಜೊತೆ ಐ ಥಿಂಕ್ ಸೆಕೆಂಡ್ ಫಿಲ್ಮ್ ನಾವು ಮಾಡ್ತಿದ್ದೀವಿ, ಆ್ಯಂಡ್ ಇಟ್ಸ್ ಆಲ್ವೇಸ್ ವೆರಿ ವಂಡರ್ಫುಲ್ ಟು ವರ್ಕ್ ವಿತ್ ಯು ಮ್ಯಾಮ್. ಶಿ ಈಸ್ ಆಲ್ಸೋ ಅಮೇಝಿಂಗ್ ಡ್ಯಾನ್ಸರ್. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅವರು, ಆ್ಯಂಡ್ ತುಂಬ ಖುಷಿ ಇದೆ ನಾನು ನಿಮ್ಮ ಜೊತೆ ವರ್ಕ್ ಮಾಡೋಕ್ಕೆ. ಜೈ ಹ್ಯಾಸ್, ನಾನು ಶೂಟ್ ಮಾಡುವಾಗಲೇ ನಂಗೆ ಗೊತ್ತಿತ್ತು ಜೈ ವಿಲ್ ಬಿ ಅ ಸರ್ಪ್ರೈಸ್ ಇನ್ ದ ಫಿಲ್ಮ್ ಅಂತ, ಬಿಕಾಸ್ ಆ್ಯಂಡ್ ಅಗೇನ್ ಎವ್ರಿ ಒನ್ ಈಸ್ ಟಾಕಿಂಗ್ ಅಬೌಟ್ ಯು. ಡೆಫಿನೆಟ್ಲಿ ಯು ಡಿಸರ್ವ್ ಆಲ್ ದ ಪ್ರೇಸ್. ಸಂಚಿತ್ ಅವರೇ, ಇಟ್ಸ್ ಬೀನ್ ಅಮೇಝಿಂಗ್ ವರ್ಕಿಂಗ್ ವಿತ್ ಯು. ಆ್ಯಂಡ್ ಇಷ್ಟು ಜನ ಇವಾಗ ಏನು ಮಾತಾಡ್ತಿದ್ದಾರೆ ನಿಮ್ಮ ಬಗ್ಗೆ, ಯು ಡೆಫಿನೆಟ್ಲಿ ಡಿಸರ್ವ್ ಎವ್ರಿ ಬಿಟ್ ಆಫ್ ಇಟ್ ಆ್ಯಂಡ್ ಮೋರ್. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಯು ಟು. ಮಯೂರ್ ಸರ್, ಸೆಕೆಂಡ್ ಸಿನಿಮಾ ಮಾಡ್ತಿದ್ದೀವಿ, ಆ್ಯಂಡ್ ಈ ಸಿನಿಮಾಲಿ ವಿ ಹ್ಯಾವ್ ಸೀನ್ಸ್ ಟುಗೆದರ್. ಸೊ ನಿಮ್ಮ ಇಂಟೆನ್ಸಿಟಿ, ನೀವು ಕಣ್ಣಲ್ಲಿ ತೋರಿಸಿರೋ ರೀತಿ, ಇಟ್ಸ್ ರಿಯಲಿ ಅಮೇಝಿಂಗ್, ಆ್ಯಂಡ್ ಇಟ್ಸ್ ಬಿನ್ ಗ್ರೇಟ್ ವರ್ಕಿಂಗ್ ವಿತ್ ಯು. ಹಾಗೆ ಮಂಜು ಸರ್, ಫಸ್ಟ್ ಟೈಮ್ ವರ್ಕ್ ಮಾಡ್ತಿರೋದು, ಬಟ್ ಸೋ ಮಚ್ ಫನ್. ಇಟ್ಸ್ ಟೂ ಮಚ್ ಫನ್ ಟು ವರ್ಕ್ ವಿತ್ ಯು, ಆ್ಯಂಡ್ ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಎವ್ರಿ ಒನ್, ಐ ಗೆಸ್. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಸಿನಿಮಾ ಥಿಯೇಟರಲ್ಲಿ ಬಂದು ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸುಜಿ. ಥ್ಯಾಂಕ್ ಯು ಸೋ ಮಚ್ ಕಾಜಲ್ ಕುಂದರ್ ಅವರೇ. I must make mention, there are a lot of small characters ಕೆಲವರು ಮಾಡಿರೋದು, ಅದು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಅವರು ಎಲ್ಲರಿಗೂ ನನ್ನ ಥ್ಯಾಂಕ್ಸ್ ಇದೆ. ಹಂಸ ಅವರಾಗಲಿ, ಆಹಾನ್ ಹೂಸ್ ಹಿಸ್ ಸೆಲ್ಮೇಟ್, ಆಮೇಲೆ ನಮ್ಮ ಪತ್ರಕರ್ತರು, ಹಿ ಇಂಟ್ರೊಡ್ಯೂಸಸ್ ದ ಫಿಲ್ಮ್, ಅವರು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಅ ಸ್ಪೆಷಲ್ ಥ್ಯಾಂಕ್ಸ್ ಟು ಡಾಕ್ಟರ್ ರವಿ ವರ್ಮಾ. ಅವರು ಆ್ಯಕ್ಷನ್ ಕೊರಿಯೋಗ್ರಫಿ, ಅರ್ಜುನ್ ಆ್ಯಂಡ್ ರವಿ ವರ್ಮಾ ಸರ್. ಬಟ್ ರವಿ ವರ್ಮಾ ಸರ್ ಹ್ಯಾಸ್ ರಿಯಲಿ ಬೆನ್ ಕೈಂಡ್. ನಾವು ಕರೆದಾಗೆಲ್ಲ ಎಲ್ಲ ಬಿಟ್ಟು ಓಡಿ ಬರ್ತಿದ್ರು. ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಕಾಜಲ್. ಥ್ಯಾಂಕ್ ಯು ಸೋ ಮಚ್. ಚಪಾಳಿಯೊಂದಿಗೆ ಸ್ವಾಗತಿಸಿ ಮ್ಯಾಂಗೋ ಪಕ್ಷ ಅಲಿಯಾಸ್ ಸಂಚಿತ್ ಸಂಜೀವ್ ಆನ್ ಸ್ಟೇಜ್ ಪ್ಲೀಸ್. ಮೊದಲನೇದಾಗಿ ನಮ್ಮ ಮ್ಯಾಂಗೋ ಪಚ್ಚ ಮೂಲಕ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದೀರಾ. ಜನರು ತುಂಬ ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. ನಿಮ್ಮ ವಾಯ್ಸ್ ಬಗ್ಗೆ, ನಿಮ್ಮ ಲುಕ್ ಬಗ್ಗೆ, ಸ್ಟೈಲ್ ಬಗ್ಗೆ, ಮ್ಯಾನರಿಸಮ್ ಬಗ್ಗೆ ಪ್ರತಿಯೊಬ್ಬರು ಮಾತನಾಡ್ತಾ ಇದ್ದಾರೆ. ಜವಾಬ್ದಾರಿ ಹೆಚ್ಚಾಗ್ತಿದೆ ಅಂತ ಅನ್ನಿಸ್ತಾ ಇದೆಯಾ? ಏನು ಓಡ್ತಾ ಇದೆ ಮನಸ್ಸೊಳಗಡೆ ಅಂತ ಹೇಳಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು. ನಮ್ಮ ಟೀಮ್ ಬಗ್ಗೆ ಮಾತಾಡೋದು ಮುಂಚೆ ನಿಮಗೆಲ್ಲರಿಗೂ, ಮಾಧ್ಯಮವ್ರಿಗೆ, ನಮಗೆ ನಿನ್ನೆಯಿಂದ ನಮಗೆ ಸಿಗ್ತಾರೋ ಪ್ರತಿಕ್ರಿಯೆ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ನಮ್ಮ ಪ್ರತಿಯೊಬ್ಬರಿಗೂ ತಲುಪಿಸ್ತಾ ಇರೋದಕ್ಕೆ ದೊಡ್ಡ ಥ್ಯಾಂಕ್ ಯು. ಇಟ್ಸ್ ಅ ಬಿಗ್ ಸಪೋರ್ಟ್ ಫಾರ್ ಮೀ ಆ್ಯಂಡ್ ಮೈ ಎಂಟೈರ್ ಟೀಮ್. ನಮಗೆ ಆ್ಯಕ್ಚುಲಿ ಏನು ಎಕ್ಸ್ಪೆಕ್ಟ್ ಮಾಡಬೇಕಂತ ಗೊತ್ತಾಗ್ತಿರ್ಲಿಲ್ಲ, ಆ್ಯಂಡ್ ಬಟ್ ಯು ಆರ್ ಟೇಕಿಂಗ್ ಆರ್ ಸಿನಿಮಾ ಟು ದಿ ಎಂಟೈರ್ ಕನ್ನಡ ಆಡಿಯನ್ಸ್. ಸೊ ಥ್ಯಾಂಕ್ ಯು ಆಲ್ ಫಾರ್ ದ್ಯಾಟ್. ನನಗಿನ್ನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ನಿನ್ನೆಯಿಂದ ಬರ್ತಾರೋ ನಮ್ಮ ರಿವ್ಯೂಸ್ ಆಗಿರ್ಬೋದು, ನಮ್ಮ ಸಿನಿಮಾಗೆ ಬರ್ತಾರೋ ಸಪೋರ್ಟ್ ಆಗಿರ್ಬೋದು, ಆ್ಯಂಡ್ ಇಟ್ ಇಸ್ ಬಿನ್ ವೆರಿ ಓವರ್ವೆಲ್ಮಿಂಗ್. ಒಂದೂವರೆ ವರ್ಷ ಕೆಲಸ ಮಾಡಿದ್ದಕ್ಕೂ ಅಷ್ಟಕ್ಕೂ ಒಂದು ಅರ್ಥ ಸಿಗ್ತದೆ ಇವತ್ತು. ಆ್ಯಂಡ್ ಐ ಕಾಂಟ್ ಥ್ಯಾಂಕ್ ದ ಕನ್ನಡ ಪೀಪಲ್ ಆ್ಯಂಡ್ ದ ಆಡಿಯನ್ಸ್ ಮೋರ್ ದೆನ್ ದಿಸ್ ಫಾರ್ ಆಲ್ ದ ಸಪೋರ್ಟ್ ಆ್ಯಂಡ್ ಎವ್ರಿಥಿಂಗ್. ನಮ್ಮ ಟೀಮಿಗೆ ಬರಬೇಕಂತ ಹೇಳಿದ್ರೆ ಫಸ್ಟ್ ಪ್ರೊಡ್ಯೂಸರ್ಸ್ ಆಗಿರೋ ನಮ್ಮ KRG ಸಂಸ್ಥೆ ಹಾಗೂ ಸುಪ್ರಿಯಾನ್ವಿ ತುಂಬಾ ದೊಡ್ಡ ಸಪೋರ್ಟ್ ನಮಗೂ, ನಮ್ಮ ಡೈರೆಕ್ಟರ್ಗೂ, ನಮ್ಮ
ನಾವು ಹೇಳಿರೋ ಕತೆಗೆ ಅದಕ್ಕೆ ತಕ್ಕನಂಗೆ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಎಲ್ಲರೂ. ಆ್ಯಂಡ್ ವಾಟ್ ಅ ವಂಡರ್ಫುಲ್ ಗ್ರೂಪ್ ಆಫ್ ಟೆಕ್ನಿಷಿಯನ್ಸ್ ಮೇನ್ಲಿ. ಚರಣ್ ಸರ್, ನಿಮಗೆ ಒಂದು 10 ಸಲ ಹೇಳಿರ್ಬೋದು, ನಾನು ಮತ್ತೆ ಹೇಳ್ತೀನಿ, ಇಟ್ ಈಸ್ ಅ ವೆರಿ ವೆರಿ ಬಿಗ್ ಆನರ್. ನನ್ನ ಡೆಬ್ಯೂ ಸಿನಿಮಾಗೆ ನೀವು ನಮಗೆ ಮ್ಯೂಸಿಕ್ ಕೊಟ್ಟಿರೋದು, ಇಟ್ ಈಸ್ ಅ ವೆರಿ ಬಿಗ್ ಆನರ್ ಸರ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್. ಪ್ರತಿ ಒಂದು ಹಾಡುಗೂ, ಪ್ರತಿ ಒಂದು ಇದಕ್ಕೂ. ಆ್ಯಂಡ್ ಐ ಥಿಂಕ್ ನಿಮ್ಮ ಸ್ಟುಡಿಯೋಲ್ಲಿ ಬಂದು ಕೂತ್ಕೊಂಡು ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಅದೊಂಥರ ಲರ್ನಿಂಗ್ ಪ್ರಾಸೆಸ್ ನನಗೆ. ಆ್ಯಸ್ ಅ ಮೇಕರ್, ಆ್ಯಸ್ ಅ ಫಿಲ್ಮ್ ಮೇಕರ್, ಆ್ಯಸ್ ಅನ್ ಆ್ಯಕ್ಟರ್, ಇಟ್ ಈಸ್ ಅ ವೆರಿ ವೆರಿ ಬಿಗ್ ಪ್ರಿವಿಲೇಜ್ ಟು ಬಿ ಇನ್ ಯೋರ್ ಸ್ಟುಡಿಯೋ ವಿತ್ ಯು. ಚಂದ್ರು ಸರ್, ಮಾಣಿಕೆಯಿಂದ ಶುರುವಾಗಿರೋದು ನಮ್ಮದು. ಆ್ಯಂಡ್ ಇವತ್ತು ನನ್ನ ಮೊದಲನೇ ಸಿನಿಮಾಗೆ ನೀವು ಕ್ಯಾಮ್ರಾ ವರ್ಕ್ ಮಾಡಿದ್ದೀರಾ. ಅಲ್ಲಿ ಈಗ ಜನ ಹೇಳ್ತಾ ಇರ್ಬೋದು, ಐ ಆಮ್ ಲುಕಿಂಗ್ ಗುಡ್ ಆ್ಯಂಡ್ ವಾಟ್ ಎವರ್ ಇಟ್ ಇಸ್, ಅದಷ್ಟು ಐ ಓ ಇಟ್ ಟು ಯು ಸರ್. ಆ್ಯಂಡ್ ಅ ಬಿಗ್ ಥ್ಯಾಂಕ್ ಯು ಟು ಯು ಸರ್. ಆ್ಯಂಡ್ ಎಸ್, ಅಫ್ಕೋರ್ಸ್ ಆರ್ ಫೈಟ್ ಮಾಸ್ಟರ್ಸ್ ಆಗಿರೋ ಡಾಕ್ಟರ್ ರವಿ ವರ್ಮಾ ಆಗಿರ್ಬೋದು, ರಿಯಲ್ ಸತೀಶ್ ಅವ್ರು ಆಗಿರ್ಬೋದು, ಆ್ಯಂಡ್ ಅರ್ಜುನ್ ಮಾಸ್ಟರ್. ಐ ಮೀನ್ ಪ್ರಾಕ್ಟೀಸ್ ಇಲ್ದೇನೋ ಬಂದು ಅಲ್ಲಿ ಮಾಡಿಸಿದ್ದೀರಾ ನನ್ನ ಕೈಯಲ್ಲಿ. ಆ್ಯಂಡ್ ಇವತ್ತು ನನಗೆ ಏನೇ ಅಪ್ರಿಸಿಯೇಷನ್ ಸಿಗ್ತಾದ್ರೂ ಅದಕ್ಕೆ ಐ ಓ ಇಟ್ ಆಲ್ ಟು ಯೋರ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಯೋರ್ ವರ್ಕ್. ಸೊ ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಕಾಸ್ಟಿಂಗ್, ಪ್ರಶಾಂತ್ ಸರ್, ಮೈ ಫಸ್ಟ್ ಡೇ ಸ್ಟಾರ್ಟ್ ಆಗಿದೆ ನಿಮ್ಮ ಜೊತೆ. ಆ ಸಪೋರ್ಟಿಗೆ, ಆ್ಯಂಡ್ ಯು ಆರ್ ವೆರಿ ವೆರಿ ಕೈಂಡ್ ಟು ಮೀ ಸರ್, ವೆರಿ ವೆರಿ ಕೈಂಡ್ ಟು ಮೀ. ಸೊ ಥ್ಯಾಂಕ್ ಯು. ಹರ್ಣಿ ಮ್ಯಾಮ್, ವಿ ಗೋ ಅ ಲಾಂಗ್ ವೇ. ಐ ಥಿಂಕ್ 10 ವರ್ಷ ಆಯಿತು ನಿಮ್ಮ ಜೊತೆ ಒಂದು ಫಸ್ಟ್ ಮ್ಯೂಸಿಕ್ ವಿಡಿಯೋ ಶೂಟ್ ಮಾಡಿದಾಗ. ಆ್ಯಂಡ್ ಆ ಒಂದು ಕಂಪ್ಲೀಟ್ ಸರ್ಕಲ್ ಆಗಿದೆ ಇವತ್ತು ನನ್ನ ಡೆಬ್ಯೂ ಸಿನಿಮಾಗೆ. ನಮ್ಮ ತಾಯಿ ಪಾತ್ರದಲ್ಲಿ ಮಾಡಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯು ಆರ್ ವಂಡರ್ಫುಲ್, ಯು ಆರ್ ಅ ವೆರಿ ಕೈಂಡ್ ಪರ್ಸನ್ ಮ್ಯಾಮ್. ಆ್ಯಂಡ್ ಐ ಬಿಲೀವ್ ಇನ್ ಎನರ್ಜಿ ಟು. ಆ್ಯಂಡ್ ನಿಮ್ಮಿಂದ ಬರೋ ಎನರ್ಜಿ is very, very overwhelming and very sweet and warm. Thank you. And Jai, there is no Pacha without Shama. And nijaglu I really want to tell you that one of my most favorite scenes ಆಗಿರ್ಬೋದು ಸಿನಿಮಾದಲ್ಲಿ, and I've shared that screen space with you, so thank you for all of that. Mayur sir, one of the most senior people on our set. ಏಜ್ ವೈಸ್ ಅಲ್ಲ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇರೋದು ನಾನು. ಅಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಆಗೋದು ಮಯೂರ್ ಸರ್ದು. ನೋ, ಐ ಆಮ್ ಓನ್ಲಿ ಟಾಕಿಂಗ್ ಎಕ್ಸ್ಪೀರಿಯನ್ಸ್ ವೈಸ್ ಸರ್. ಆ್ಯಂಡ್ ತುಂಬಾ ಕಲ್ತಿದ್ದೀನಿ ನಿಮ್ಮಿಂದ. ಕ್ಯಾಮ್ರಾ ನನ್ನ ಮೇಲಿದ್ರೂ ನೀವು ಇನ್ನೂ ಎಕ್ಸ್ಪ್ರೆಷನ್ಸ್ ಕೊಡ್ಕೊಂಡು ಹೋಗ್ತಾ ಇದ್ರಿ, ಅದನ್ನ ತುಂಬ ದೊಡ್ಡ ಸಪೋರ್ಟ್ ನನಗೆ ಸರ್. ಆ್ಯಂಡ್ ಇಟ್ ವಾಸ್ ರಿಯಲಿ ವೆರಿ ಹೆಲ್ಪ್ಫುಲ್ ಆ್ಯಸ್ ಅ ಡೆಬ್ಯೂ ಆ್ಯಕ್ಟರ್. ಆ್ಯಂಡ್ ಕಾಜಲ್, ಮೈ ಫಸ್ಟ್ ಕೋ ಸ್ಟಾರ್, ಮೈ ಫಸ್ಟ್ ಹೀರೋಯಿನ್, ಥ್ಯಾಂಕ್ ಯು. ಯು ಆರ್ ಅ ವೆರಿ ಸ್ವೀಟ್ ಪರ್ಸನ್ ಆ್ಯಂಡ್ ಯು ಆರ್ ವೆರಿ ನೈಸ್. ಪ್ರತಿಯೊಂದಕ್ಕೂ ಐ ಥಿಂಕ್ ನನಗಿನ್ನೂ ಅರಿಗಿಣಿಯ ಶೂಟ್ ಮಾಡಬೇಕಾಗಿದ್ರೆ ಇಟ್ ವಾಸ್ ಸಚ್ ಅ ವಂಡರ್ಫುಲ್ ಟೈಮ್. ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಯು ಹ್ಯಾವ್ ಅ ವೆರಿ ವೆರಿ ಲಾಂಗ್ ವೇ ಆ್ಯಂಡ್ ಅ ವೆರಿ ಬ್ರೈಟ್ ಫ್ಯೂಚರ್ ಅಹೆಡ್ ಆಫ್ ಯು, ಆ್ಯಂಡ್ ಐ ಮೀನ್ ಇಟ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಮಂಜಣ್ಣ, ನಿಮ್ಮದು ಪರಿಚಯ ಆಲ್ಮೋಸ್ಟ್ ಈಗ ಒಂದು 10-15 ವರ್ಷ ಆಗಿರ್ಬೋದು ಈಗ. ಆ್ಯಂಡ್ ನಮ್ಮ ಎಂಟರ್ಟೈನ್ಮೆಂಟು ಸೆಟ್ಟಲ್ಲಿ ನೀವೇ. ಸೊ ಎಲ್ಲದಕ್ಕೂ ಥ್ಯಾಂಕ್ ಯು ಮಂಜಣ್ಣ. ನಿಮಗೆ ಗೊತ್ತು, ನಿಮಗೆ ಸುಮಾರು ಸತಿ ಹೇಳಿದ್ದೀನಿ, ನನ್ನ ನಿಜವಾಗ್ಲೂ ಒಂದು ಅಣ್ಣ ರೀತಿಯಲ್ಲಿ ನನ್ನ ನೋಡ್ಕೊಂಡಿದ್ದೀರ ನನ್ನ. ಆ್ಯಂಡ್ ಅದನ್ನ ಐಲ್ ನೆವರ್ ಬಿ ಏಬಲ್ ಟು ರೀಪೇ ದ್ಯಾಟ್ ಫಾರ್ ಯು. ವಿವೇಕ್ ಸರ್, ಐ ಮೀನ್ ಸಮಥಿಂಗ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಮ್ಯಾಂಗೋ ಪಚ್ಚ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಇನ್ನೇನು ಹೇಳಬೇಕು. ದೀಪ್ ಮಾಮ, ನಾನಿವತ್ತು ಇಲ್ಲಿ ಇರೋದಕ್ಕೆ, ಈ ವೇದಿಕೆ ಮೇಲೆ ನಿಂತ್ಕೊಂಡು ಇಷ್ಟು ಜನ ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೆ ಅದು ನೀವೇ ಕಾರಣ. ನನಗೆ ಫಸ್ಟಿಂದನೂ ನನಗೆ ಆ ಫಸ್ಟ್ ಟೈಟಲ್ ಕಾರ್ಡ್ ಹಾಕಿದ್ದೇನೆ ಅದಕ್ಕೆ. ದ್ಯಾಟ್ ಆ ಚಿಕ್ಕ ಹುಡುಗನಿಗೆ ಕನ್ಸ್ಕೊಂಡು ಅದನ್ನ ಕಂಪ್ಲೀಟಾಗಿ ನೋಡ್ಕೊಂಡಿದ್ದಕ್ಕೇ a very big thank you to you, Deep Mama. And you are more than a father to me. And I can never ever replace that in my life. So, and ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ನೆನ್ನೆಯಿಂದ ಸಿಗ್ತಾ ಇರೋ ಪ್ರತಿಕ್ರಿಯೆ, ನಮಗೆ ನೆನ್ನೆಯಿಂದ ಸಿಗ್ತಾ ಇರೋ ಒಪಿನಿಯನ್ ನಮ್ಮ ಸಿನಿಮಾ ಬಗ್ಗೆ ನಿಜವಾಗ್ಲೂ ತುಂಬಾ ಪಾಸಿಟಿವಿಟಿ ತುಂಬಿಸಿದೆ ನಮ್ಮೆಲ್ಲ, ತುಂಬಾ ಕಾನ್ಫಿಡೆನ್ಸ್ ಕೊಟ್ಟಿದೆ ನಮಗೆಲ್ಲ. ಸೊ thank you all, thank you Kannada audience, thank you everybody for supporting this film, and yeah, we'll see you on the next time. Thank you so much Sanjit avare.